ಸೊ ನಮಸ್ತೆ. ಸೊ ನಾನು ಕುಪ್ಪಸ್ ಅಂತ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಯೋಗ ಮತ್ತು ಒತ್ತಡ ನಿರ್ವಹಣೆ, ಸೊ ಈ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಒತ್ತಡ ನಿರ್ವಹಣೆ ಅದ್ರ ಬಗ್ಗೆ ಸ್ವಲ್ಪ ಮೊದಲು ವಿಷಯ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ನಾವು. ಈಗ ಒಬ್ಬ ಎಕ್ಸಿಕ್ಯೂಟಿವ್ ಇದ್ದಾರೆ, ಟಾಪ್ ಎಕ್ಸಿಕ್ಯೂಟಿವ್. ಮನೆಗೆ ಬರಬೇಕಾದ್ರೆ ಮನೆಯಲ್ಲಿ ಅವನ ಹೆಂಡತಿ ಮಗುವಿಗೆ ಹೇಳ್ತಾ, ತನ್ನ ಮಗುವಿಗೆ, ಅಪ್ಪನಿಗೆ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗ್ಬೇಡ, ಮಾತಾಡಬೇಡ, ಸ್ವಲ್ಪ ಅವ್ರಿಗೆ ಯಾಕೋ ಟೆನ್ಷನ್ನಲ್ಲಿ ಇದ್ದಂಗಿದ್ದಾರೆ ಅಂತ ಹೇಳ್ತಾಳೆ. ಸೊ ಮಗುವನ್ನು ದೂರ ಸರಿಸ್ತಾರೆ. ಆ ಎಕ್ಸಿಕ್ಯೂಟಿವ್ ಬಂದು ಬಡ ತನ್ನ ಬ್ರೀಫ್ ಕೇಸನ್ನು ಒಂದು ಸೋಫಾ ಮೇಲೆ ಹೋಗಿ ಕೊಟ್ಬಿಟ್ಟು ಬೆಡ್ರೂಮ್ಗೆ ಹೋಗಿ ರೆಸ್ಟ್ ತಗೋತಾನೆ. ಯಾಕೆ ಹಿಂಗಾಯಿತು? ಸೊ ಈ ವ್ಯಕ್ತಿ ಟಾಪ್ ಎಕ್ಸಿಕ್ಯೂಟಿವ್ ಆಫೀಸಿಂದ ಬರಬೇಕಾದ್ರೆ ಆಫೀಸಿನ ವಿಷಯಗಳನ್ನು ತಲೆಯಲ್ಲಿ ತೊಗೊಂಡು ಬಂದಿದ್ದಾನೆ. ಸೊ ಆ ಟೆನ್ಷನ್ನಿಗೆ ಬರಬೇಕಾದ್ರೆ ಹೆಂಡತಿ ನೋಡ್ತಾಳೆ, ಅವನ ಮುಖ ಎಲ್ಲ ಧುವು ಅಂತ ಇದೆ. ಅದಕ್ಕೆ ಮಗುವನ್ನು ದೂರ ಸರಿಸ್ತಾಳೆ. ಆದರೆ ಒತ್ತಡ ಏನು ಮಾಡುತ್ತೆ? ತಂದೆ ಮತ್ತು ಮಕ್ಕಳಿರ್ಬೋದು, ಗಂಡ ಅಥವಾ ಹೆಂಡತಿ ಇರ್ಬೋದು, ಅವರಲ್ಲಿಯ ಸಂಬಂಧಗಳನ್ನು ದೂರ ಮಾಡುತ್ತೆ. ಸೊ ಒತ್ತಡದ ಕೆಲವು ಉದಾಹರಣೆಗಳಿವೆಲ್ಲ ಎಷ್ಟೋ ಸಲ. ಸೊ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇದ್ದಾರೆ, ದಾಂಪತ್ಯ. ಒಂದು ಸಲ ಏನಾಗುತ್ತೆ, ಸಮಸ್ಯೆ ಏನಪ್ಪ ಅಂದರೆ, ಇಲ್ಲಿ ಡಿಮಾಂಡಿಂಗ್ ವೈಫ್, ಡಿಮಾಂಡಿಂಗ್ ಹಸ್ಬೆಂಡ್ ಅಂತಕ್ಕಂಥ ಕೆಲವು ಉದಾಹರಣೆಗಳು ಬರುತ್ತೆ. ಕುಟುಂಬದಲ್ಲಿ ಸಾಮರಸ್ಯ ಅಂಥೇಳಿ. ಗಂಡ ಒಂದು IAS ಆಫೀಸರ್, ಅವನು ನಿಜವಾಗಿ ಅವನಿಗೆ ಟೆನ್ಷನ್ ಇರಬೇಕು, ಸ್ಟ್ರೆಸ್, ಈಸ್ ವರ್ಕಿಂಗ್ ಅಂಡರ್ ಸ್ಟ್ರೆಸ್. ಆದರೆ ಸೊ ಅವನಿಗೆ ಅಂಥದ್ದೇನು ಸ್ಟ್ರೆಸ್ ಇಲ್ಲ, ಅವನು ಸ್ಕಿಲ್ಫುಲಿ ಈಸ್ ಮ್ಯಾನೇಜಿಂಗ್ ದ ಥಿಂಗ್ಸ್. ಆದರೆ ಅವನ ಹೆಂಡತಿ ಹೌಸ್ ವೈಫ್, ಸಿ ಈಸ್ ಸಫರಿಂಗ್ ಫ್ರಾಮ್ ಸ್ಟ್ರೆಸ್ ಪ್ರಾಬ್ಲಮ್ಸ್. ಒತ್ತಡದ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾಳೆ. ಏನು ಡಯಾಬಿಟಿಸ್ ಇದೆ, BP ಇದೆ, ಇಂಥದ್ದೆಲ್ಲ ಇದೆ. ಏನು ಕಾರಣ ಇದು? ಯಾತಕ್ಕೆ ಅಂದರೆ ಆಕೆ ಹೇಳ್ತಾಳೆ, ಸೊ ಮನೆಗೆ ಯಾರ್ಯಾರು ಬರ್ತಾರೆ, ರಿಲೇಟಿವ್ಸ್ ಬರ್ತಾರೆ, ಫ್ರೆಂಡ್ಸ್ ಬರ್ತಾರೆ, ನೆರೆಹೊರೆಯವರು ಬರ್ತಾರೆ, ಎಲ್ಲರಿದ್ರಿಗೆ ಆಕೆದು ಒಂದೇ ಕಂಪ್ಲೇಂಟ್. ನೋಡ್ರಿ ನನ್ನ ಗಂಡ IAS ಆಫೀಸರ್ ಆಗಿ 7-8 ವರ್ಷ ಆಯಿತು, ಇವತ್ತಿನವರೆಗೆ ನಾವೊಂದು ಬಂಗ್ಲೆ ಮಾಡಿಲ್ಲ, ಕಾರ್ ತೊಗೊಂಡಿಲ್ಲ, ಬಂಗ್ಲೆ ಮಾಡಿ ಕಾರ್ ಕಂಪ್ಲೇಂಟ್ ಆಗಿದೆ. ಆದರೆ ಗಂಡನಿಗೆ ಬಂಗ್ಲೆ ಮಾಡಬಾರ್ದು, ಕಾರ್ ತೊಗೋಬಾರ್ದು ಅಂತ ಏನಿದ್ದಿಲ್ಲ, ಮಾಡ್ಬೋದಾಗಿತ್ತು. ಆದರೆ ಅವನ ಪ್ರಯಾರಿಟಿ ಮನೆಯಲ್ಲಿ ಮದುವೆ ಆಗ್ತಕ್ಕಂಥ ತಂಗಿಯಂದಿರಿದ್ದಾರೆ, ಶಿಕ್ಷಣ ಕೊಡಿಸ್ತಕ್ಕಂಥ ತಮ್ಮಂದಿರಿದ್ದಾರೆ, ಅವ್ರ ಕಡೆ ಅವನು ಹೆಚ್ಚು ಲಕ್ಷ್ಯ ಹಾಕಬೇಕು, ತನ್ನ ಸಂಬಳದ ಬಹುಭಾಗವನ್ನು ಅವ್ರಿಗೆ ಇಡಬೇಕು. ಆದರೆ ಅವನ ಹೆಂಡತಿಯ ಸ್ವಭಾವ ಹೆಂಗಿದೆ? ಸೊ ತನ್ನ ಗಂಡ ದುಡಿದಿದ್ದೆಲ್ಲ ತನಗೇ ಇರಬೇಕು. ದಟ್ ಇಸ್ ಕಾಲ್ಡ್ ಸೆಲ್ಫ್ ಸೆಂಟರ್ಡ್, ಸ್ವಕೇಂದ್ರಿತ. ಎಲ್ಲಿ ವ್ಯಕ್ತಿ ಸ್ವಕೇಂದ್ರಿತ ಇದ್ದಾನೆ ಅಂಥಲ್ಲಿ ಸೊ ಸಮಸ್ಯೆಗಳ ನಿರ್ಮಾಣ ಆಗುತ್ತೆ. ಸೊ ಅವರಿಗೆ ಸಚ್ ಪರ್ಸನ್ ಈಸ್ ಸಫರಿಂಗ್ ಫ್ರಾಮ್ ಸ್ಟ್ರೆಸ್ ಪ್ರಾಬ್ಲಮ್ಸ್, ಒತ್ತಡದ ಸಮಸ್ಯೆಗಳಿಂದ ಬಳಲ್ತಾನೆ. ಅದೇ ಗಂಡ ಸೊ ತಾನು ದುಡಿದಂತೂ ಸಮಾಜಕ್ಕೆ ಕೊಡಬೇಕು, ಮಾಡಬೇಕು, ಹೃದಯ ವೈಶಾಲ್ಯತೆ, ಎಕ್ಸ್ಪಾನ್ಸಿವ್ನೆಸ್ ಅಂತಾರೆ ಅಂಥದ್ದು. ಸೊ ಅವನಿಗೇನು ಸಮಸ್ಯೆ ಇಲ್ಲ. ಇನ್ನೊಂದು ಫ್ಯಾಮಿಲಿ ಇದೆ, ಈ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ನೌಕರಿ ಮಾಡ್ತಾರೆ. ಆದರೆ ಒಂದು ಸಲ ಏನಾಯಿತು, ಗಂಡ ತನ್ನ ನೌಕರಿಯನ್ನು ಕಳ್ಕೊತಾನೆ. ಆವಾಗ ಹೆಂಡತಿಯ ನಡವಳಿಕೆ ಹೆಂಗಿರುತ್ತೆ? ಹೆಂಡತಿಯ ನಡವಳಿಕೆ ಸೊ ಇಲ್ಲೇ ಒಂದು ಈ ಉದಾಹರಣೆಯಲ್ಲಿ ಹೆಂಡತಿ ಗಂಡನಿಗೆ ಸಪೋರ್ಟ್ ಮಾಡ್ತಾಳೆ. ಡೋಂಟ್ ವರಿ, ಐ ಆಮ್ ಹ್ಯಾವಿಂಗ್ ಎ ಜಾಬ್, ಸೊ ವಿ ವಿಲ್ ಮ್ಯಾನೇಜ್ ದಿ ಫ್ಯಾಮಿಲಿ ಅಂತ ಹೇಳ್ತಾಳೆ. ಆದರೆ ಇದೇ ರಿವರ್ಸ್ ಆಗಿದ್ದರೆ, ದರಿದ್ರ ಕೂಳಿಗೆ ಮೂಲ ಅಂತ ಗಂಡನಿಗೆ ಅಂತಿದ್ರೆ ಗಂಡನಿಗೆ ಟೆನ್ಷನ್ ಕ್ರಿಯೇಟ್ ಆಗ್ತಿತ್ತು.
ಸಮಸ್ಯೆ ನಿರ್ಮಾಣ ಆಗ್ತಿತ್ತು. ಸೊ ಮತ್ತೊಂದು ಕುಟುಂಬ ಇದೆ, ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಆದರೆ ಹೆಂಡತಿ ಕೆಲಸಕ್ಕೆ ಹೋಗಿ ಬರಬೇಕಾದ್ರೆ ಗಂಡ ಕೇಳ್ತಾನೆ, ಯಾಕೆ ಲೇಟಾಗಿ ಬಂದು? ಇಬ್ಬರು ಒಂದೇ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದು ಸಲ ಹೆಂಡತಿಗೆ ಪ್ರಮೋಷನ್ ಸಿಗುತ್ತೆ. ಪ್ರಮೋಷನ್ ಸಿಕ್ಕ ಕಾರಣಕ್ಕೆ ಎಲ್ಲ ಆಫೀಸ್ನಲ್ಲಿ ಸ್ವೀಟ್ ಕೊಡ್ತಾರೆ, ಮನೆಯಲ್ಲಿ ಸ್ವೀಟ್ ಕೊಡ್ತಾರೆ, ನೆರೆಹೊರೆಯವ್ರಿಗೆ ಕೊಡ್ತಾರೆ, ಖುಷಿ ಇರುತ್ತೆ. 4 ದಿವಸ ಆಯಿತು ಹೆಂಡತಿ ಹೊಸ ಜಾಗೆಗೆ ಹೋಗ್ಲಿಕ್ಕತ್ತಿ. 5ನೇ ದಿವಸ ಗಂಡ ಪ್ರಶ್ನೆ ಕೇಳ್ತಾನೆ, ಯಾಕೆ ಲೇಟ್ ಆಯಿತು? ಮನೆಯಿಂದ ಯಾಕೆ ಬೇಗ ಹೋಗ್ತೀವಿ ಆಫೀಸ್ಗೆ? ಆಫೀಸಿಂದ ಲೇಟಾಗಿ ಯಾಕೆ ಬರ್ತಿ? ಕಾರಣ ಅಂದರೆ ಸಂಶಯಾತ್ಮಕ ಮಾನಸಿಕ ಸ್ಥಿತಿ. ಸೊ ಮಾನಸಿಕ ಸ್ಥಿತಿ, ಹೆಂಡತಿ ಬೇಗ ಹೋಗ್ತಾಳೆ, ಏನು ಮಾಡ್ತಾಳೆ ಏನೋ, ಎಲ್ಲಿ ಹೋಗ್ತಾಳೆ ಏನೋ. ಸೊ ಮಾನಸಿಕ ಸ್ಥಿತಿ, ಸಂಶಯಾತ್ಮಕ ಮಾನಸಿಕ ಸ್ಥಿತಿ. ಎಷ್ಟರ ಮಟ್ಟಿಗೆ ಸತ್ಯ ಇರುತ್ತೆ ಗೊತ್ತಿಲ್ಲ, ಆದರೂ ಸಹಿತ ತನ್ನ ಪಾಡಿಗೆ ತಾನ ಆ ರೀತಿ ವಿಚಾರ ಮಾಡಿ ಹೀ ಈಸ್ ಸಫರಿಂಗ್ ಫ್ರಾಮ್ ಇನ್ಸೋಮ್ನಿಯಾ. ಸೊ ಅರೆ ನಿದ್ರಾವಸ್ಥೆಯಿಂದ ರಾತ್ರಿ ಮಲ್ಕೊಂಡಾಗ ಹಾಸಿಗೆಯಲ್ಲಿ ಉರುಳಾಡ್ತಿರ್ಬೇಕಾದ್ರೆ ನಿದ್ದೆ ಹತ್ತಲ್ಲ, ಈ ಸಫರಿಂಗ್ ಇನ್ಸೋಮ್ನಿಯಾ, ಅರೆ ನಿದ್ರಾವಸ್ಥೆಯಿಂದ ಬಳಲ್ತಾನೆ. ಮತ್ತೊಂದು ಕುಟುಂಬ ಇದೆ, ಕೌಟುಂಬಿಕ ಸಾಮರಸ್ಯ ಅಂತ ಹೇಳ್ತೀವಿ ನಾವು. ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ದರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ. ಸೊ ಅವರ ಹೆಂಡತಿ ಲಲಿತಾ ಶಾಸ್ತ್ರಿ ಒಂದು ಪುಸ್ತಕ ಬರೀತಾರೆ, ನನ್ನ ಪತಿ ಮತ್ತು ನನ್ನ ದೇವರು ಅಂತ. ಆ ಪುಸ್ತಕದಲ್ಲಿ ಹೇಳ್ತಾರೆ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಆಗಿದ್ದಾಗ ಅವರ ನಡವಳಿಕೆ ಆಗಿತ್ತು ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಆಗಿದ್ದಾಗೂ ಸಹಿತ ತಮ್ಮ ಮನೆ ಎಲ್ಲ ರೂಮ್ಗಳ ಕಸ ಗುಡಿಸ್ತಾ ಇದ್ರು. ಅಂದರೆ ಸಾಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಲ್ಲ, ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಯ ಕಸ ಹುಡುಗಿಸ್ಬೇಕಂದ್ರೆ ಅವ್ರಿಗೆ ನಾನು ಪ್ರಧಾನಮಂತ್ರಿ ಅಂತಕ್ಕಂಥ ಅಹಂಕಾರ ಇರಲಿಲ್ಲ. ಯಾವ ವ್ಯಕ್ತಿಗೆ ಅಹಂಕಾರ 0 ಲೆವೆಲ್ ಇದೆ ಅವನು ಮಾತ್ರ ದೊಡ್ಡವನಾಗ್ತಾನೆ ಅಂತ ಹೇಳೋದು. ಅದಕ್ಕೆ ಯೋಗದಲ್ಲಿ ಬರುತ್ತೆ, ಈಶ್ವರ ಪ್ರಣಿಧಾನ, ಸರೆಂಡರ್ ಯುವರ್ ಇಗೋಯಿಸಮ್, ನಿನ್ನ ಅಹಂಕಾರವನ್ನು ಸಮರ್ಪಣೆ ಮಾಡು ಅಂತ. ಆದರೆ ಕೌಟುಂಬಿಕ ಸಾಮರಸ್ಯದ ಈ ಒಂದು ಉದಾಹರಣೆ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಕುಟುಂಬ. ಎಲ್ಲೇ ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲ, ಸಾಮರಸ್ಯ ಇಲ್ಲ, ಅಲ್ಲಿ ಸಮಸ್ಯೆಗಳ ನಿರ್ಮಾಣ ಆಗುತ್ತೆ. ಅದಕ್ಕೆ ಎಷ್ಟೋ ಸಲ ಹೇಳೋದು ನಾವು, ಅಡ್ಜಸ್ಟ್ಮೆಂಟ್ ಈಸ್ ಪೇನ್ಫುಲ್, ಆಕ್ಸೆಪ್ಟೆನ್ಸ್ ಈಸ್ ಬ್ಲಿಸ್ಫುಲ್. ಹೊಂದಾಣಿಕೆ ಮಾಡಿಕೊಳ್ಳುವುದು ನೋವಿನ ಪ್ರಸಂಗ ಆದರೂ ಸಹಿತ ಸೊ ಒಂದ್ಸಲ ವಿಷಯಗಳನ್ನು ನಾವು ಆ್ಯಸ್ ಇಟ್ ಈಸ್ ಸ್ವೀಕಾರ ಮಾಡಿದರೆ ಅದರಂಥ ಆನಂದದ ಸ್ಥಿತಿ ಬೇರೆ ಇಲ್ಲ. ಅದಕ್ಕೆ ಒತ್ತಡ, ಬರೀ ಕೌಟುಂಬಿಕ ಒತ್ತಡ ಒಂದೇ ಅಲ್ಲ. ಅದಕ್ಕೆ ಎಷ್ಟೋ ಸಲ ಅಂತ ಹೇಳ್ತೀವಿ, ಐ ಆಮ್ ವರ್ಕಿಂಗ್ ಅಂಡರ್ ಸ್ಟ್ರೆಸ್, ನಾನು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ರೀ ಅಂದರೆ ಕೆಲಸ ಒಂದೇ ಒತ್ತಡಕ್ಕೆ ಕಾರಣ ಅಲ್ಲ, ಒತ್ತಡಕ್ಕೆ ಬೇರೆ ಬೇರೆ ಕಾರಣಗಳು ಇದೆ. ಸೊ ನಮ್ಮ ಫಿಸಿಕಲ್, ಸೈಕಲಾಜಿಕಲ್, ಎನ್ವಿರಾನ್ಮೆಂಟಲ್, ಸೊ ಆಕ್ಯುಪೇಷನಲ್, ಸೊ ಇವೆಲ್ಲ ಬೇರೆ ಬೇರೆ ಕಾರಣಗಳ ನಮ್ಮ ಒತ್ತಡಕ್ಕೆ ಮೂಲ ಸಮಸ್ಯೆಗಳು. ಈ ನಮ್ಮ ವಿದ್ಯಾರ್ಥಿಗಳ PUC ಪಾಸ್ ಆಗ್ತಾರೆ, CET ಪರೀಕ್ಷೆ ಕೂಗ್ತಾರೆ. CET ಪರೀಕ್ಷೆ ಸರಿ ಆಗಿಲ್ಲ ಅಂತ ಕೆಲವು ಮಂದಿ ಸೂಸೈಡ್ ಮಾಡ್ಕೋತಾರೆ. ಇನ್ನು ಕೆಲವು ಮಂದಿ ಪಾಸ್ ಆಗ್ತಾರೆ, ಪಾಸ್ ಆದ ನಂತರ ನನಗೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ, ಎಂಜಿನಿಯರಿಂಗ್ ಸೀಟ್ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ಕೋತಾರೆ. ಮತ್ತು ಕೆಲವು ಜನ ಎಲ್ಲ ಇದೆ, ಎಲ್ಲ ಸಿಗುತ್ತೆ, ಎಲ್ಲ ಮಾಡುತ್ತೆ, ಹೋಗಿ ಕೆಲವು ದಿವಸ ಜಾಯ್ನ್ ಆಗಿರ್ತಾರೆ, ಆವಾಗೂ ಸೂಸೈಡ್. ಯಾತಕ್ಕೆ? ಕಾರಣ ಏನು ಅದಕ್ಕೆ? ಸೊ ನಮ್ಮ ಮಕ್ಕಳಿಗೆ ಸಮಾಜವನ್ನು ಎದುರಿಸ್ತಕ್ಕಂಥ, ಇವತ್ತಿನ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಕಲಿಸಲಿಲ್ಲ. ದೇ ಆರ್ ಅಂಡರ್ ಸ್ಟ್ರೆಸ್. ಅವರು ಹೊರಗಡೆ ನಾವು ತಿಳ್ಕೊಂಡಂಗೆ ಎಲ್ಲನೂ ಫೇರ್, ಒಂದು ಒಳ್ಳೆ ರೀತಿಯ ವ್ಯವಸ್ಥೆ ಇರಲ್ಲ ಸಮಾಜದಲ್ಲಿ, ಎಲ್ಲ ಥರದ ತೊಡಕುಗಳು ಇದೆ. ಅದನ್ನು ಮೀರಿ ನಿಲ್ಲಬೇಕಲ್ಲ, ಆ ಸಮಸ್ಯೆಗಳನ್ನು ಎದುರಿಸಿ ನಾವು ನಿಲ್ಲಬೇಕಾಗುತ್ತೆ. ಎಷ್ಟೋ ಜನ ನಾವು ಕೆಲವು ಉದಾಹರಣೆಗಳೇ ಹೇಳ್ಬೋದು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬಿಜಾಪುರದಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಆಲ್ಮಟ್ಟಿ ಹತ್ತಿರ ಟ್ರೈನಿಂದ ಕೆಳಗಡೆ ಬಿದ್ದು ಸಾಯ್ತಾರೆ, ಸೂಸೈಡ್ ಮಾಡ್ಕೋತಾರೆ ಸಾಫ್ಟ್ವೇರ್ ಇಂಜಿನಿಯರ್. ಯಾತಕ್ಕೆ? ದಾವಣಗೆರೆಯಲ್ಲಿ ಒಬ್ಬ ಟೆಕ್ಸ್ಟೈಲ್ ಇಂಜಿನಿಯರ್, ಅವನ ಹೆಂಡತಿ B.Ed ಕಾಲೇಜ್ ಲೆಕ್ಚರರ್, PhD ಹೋಲ್ಡರ್, ಇಬ್ಬರು ಅಟ್ ಎ ಟೈಮ್ ಸೂಸೈಡ್ ಮಾಡ್ಕೋತಾರೆ. ಏನಿದ್ರ ಅರ್ಥ? ನಾವು ಇಷ್ಟೊಂದು PhD ಆಯಿತು, ಇಂಜಿನಿಯರಿಂಗ್ ಆಯಿತು, ಮತ್ತೊಂದಾಯಿತು. ಇದು ವಿದ್ಯೆಯ ಲಕ್ಷಣವಾ?
ಅಲ್ಲ. ಅದಕ್ಕೆ ಡಿಗ್ರಿಗಳೇ ವಿದ್ಯೆಯ ಲಕ್ಷಣಗಳಲ್ಲ. ಅವಿದ್ಯಾ ಇಸ್ ದ ರೂಟ್ ಕಾಸ್ ಆಫ್ ದಿ ಮಿಜರಿ ಅಂತ ಹೇಳೋದು. ಅವಿದ್ಯೆ ನಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ. ಅದಕ್ಕೆ ಡಿಗ್ರಿಗಳೇ ವಿದ್ಯೆಯ ಲಕ್ಷಣಗಳಲ್ಲ. ನೋಯಿಂಗ್ ದೈ ಸೆಲ್ಫ್ ಎವ್ರಿಥಿಂಗ್ ಇಸ್ ನೋನ್. ನಿನ್ನನ್ನು ನೀನು ಅರ್ಥ ಮಾಡಿಕೊಂಡ್ರೆ ಎಲ್ಲನೂ ತಿಳ್ಕೊಂಡಂಗೆ. ಅದಕ್ಕೆ ವಿದ್ಯೆ ಅಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ಸೊ ನೀನು ಆಕಾಶಕಾಯಗಳನ್ನೇ ಹುಡುಕಿರ್ಬೋದು, ದೊಡ್ಡ ದೊಡ್ಡ ಸಂಶೋಧನೆಗಳನ್ನೇ ಮಾಡಿರಬಹುದು. ಅದು ವಾಟ್ ಈಸ್ ಗೋಯಿಂಗ್ ಆನ್ ಇನ್ಸೈಡ್ ಯು, ನಿನ್ನ ಒಳಗಡೆ ಏನು ನಡೀತಾ ಇದೆ ಅದಕ್ಕೆ ಉತ್ತರ ಇದೆಯಾ? ಅದಕ್ಕೆ ಉತ್ತರ ಕಳ್ಕೊಂಡಾಗ ಮಾತ್ರ ನೀನೊಬ್ಬ ವಿದ್ಯಾವಂತ, ಇಲ್ಲ ಅಂದರೆ ವಿದ್ಯಾವಂತ ಅಲ್ಲ ಹೇಳುತ್ತೆ. ಅದಕ್ಕೆ ದಿಸ್ ಈಸ್ ದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್, ಎಕಾನಮಿಕ್ ಪ್ರಾಬ್ಲಮ್, ಆರ್ಥಿಕ ಸಮಸ್ಯೆಗಳು ಅವ. ಒಂದು ಸಲ ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಒಂದು ಇದರಲ್ಲಿ ಬ್ಯಾಂಕ್ನಲ್ಲಿ FDC ಒಂದು ಇದರಲ್ಲಿ ಉದ್ಯೋಗದಲ್ಲಿ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ಯಾನೆ. ಅರ್ಧ ಮನೆ ಆಯಿತು. ಸಾಲಗಾರರ ಬೆನ್ನು ಹತ್ತಾರೆ, ಸಾಲ ತೀರಿಸ್ಲಿಕ್ಕಾಗಲ್ಲ. ಸೊ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಎಕಾನಮಿಕ್ ಸ್ಟ್ರೆಸ್, ಸೊ ಒತ್ತಡ, ಆರ್ಥಿಕ ಒತ್ತಡ. ಕಾರಣ ಏನು ಕೇಳಿದ ಕೂಡ ಹೇಳ್ತಾರೆ, ಇಲ್ರಿ ಅವನೆಲ್ಲ ತನ್ನ ಸೇವಿಂಗ್ಸ್ ಎಲ್ಲ ಇಟ್ಟಿದ್ದ ಬ್ಯಾಂಕ್ನಲ್ಲೇ, ಅದರ ಆಧಾರದ ಮೇಲೆ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ದ. ಆದರೆ ಬ್ಯಾಂಕ್ ಒನ್ ಫೈನ್ ಮಾರ್ನಿಂಗ್ ಸೊ ದಿವಾಳಿ ತೆಗೆದುಬಿಡ್ತು. ಸೊ ಅವನ ರೊಕ್ಕ ಎಲ್ಲ ಗೋಳ ಹೋಗ್ಬಿಡ್ತು ಎಲ್ಲ. ಅದಕ್ಕೆ ಗಾಬರಿ ಆಗಿಬಿಟ್ಟು ಅವನು ಕೈಕಾಲ ಹೂವಾರಿಬಿಡ್ತು ಅಂತ ಹೇಳ್ತಾರೆ. ಎಕಾನಮಿಕ್ ಸ್ಟ್ರೆಸ್, ಆರ್ಥಿಕ ಒತ್ತಡ. ಅದಕ್ಕೆ ಒತ್ತಡ ಹೇಳೋದು ನಾವು ಅದರಲ್ಲಿ ಎರಡು ಭಾಗಗಳನ್ನು ಮಾಡ್ತೀವಿ ನಾವು, ಯು ಸ್ಟ್ರೆಸ್ ಆ್ಯಂಡ್ ಡಿಸ್ಟ್ರೆಸ್. ಧನಾತ್ಮಕ ಒತ್ತಡ, ಋಣಾತ್ಮಕ ಒತ್ತಡ. ಸೊ ಧನಾತ್ಮಕ ಒತ್ತಡ ಅಂದರೆ ಇದು ನಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೆ. ನೆಗೆಟಿವ್ ಸ್ಟ್ರೆಸ್ ಋಣಾತ್ಮಕವಾದಂಥ ಪರಿಣಾಮವನ್ನು ಬೀರುತ್ತೆ. ಇದಕ್ಕೆ ಇನ್ನೊಂದು ವಿಷಯ ನಾವು ತಿಳ್ಕೋಬೇಕು. ವಾಟ್ ಈಸ್ ಹೆಲ್ತ್? ಆರೋಗ್ಯ ಅಂದ್ರೇನು? ವಾಟ್ ಈಸ್ ಹೆಲ್ತ್? ಆರೋಗ್ಯ ಅಂದರೆ ದೇಹ, ಮನಸ್ಸು, ಆತ್ಮ, ಇಂದ್ರಿಯಗಳ ಪ್ರಸನ್ನತೆ, ಎಕ್ಸ್ಪಾನ್ಷನ್. ಅದರ ಜೊತೆಗೆ ಇನ್ನೊಂದು ವಿಷಯ ಸೇರಿಸ್ತಾರೆ, ಎ ಸೋಷಿಯಲ್ ವೆಲ್ ಬೀಯಿಂಗ್, ಸಾಮಾಜಿಕ ಸನ್ನಡತೆ. ಇದು ಪರಿಪೂರ್ಣ ಆರೋಗ್ಯದ ಲಕ್ಷಣ. ಇದರಲ್ಲಿ ಯಾವುದಾದ್ರೂ ಒಂದು ಆಕುಂಚನ ಆದರೂ ಸಹಿತ ಆರೋಗ್ಯ ಕೆಟ್ಟು ಬಿಡುತ್ತೆ. ದೇಹದಲ್ಲಿ ಆಕುಂಚನ ಆದರೆ, ಮನಸ್ಸಿನಲ್ಲಿ ಆಕುಂಚನ ಆದರೆ, ಇಂದ್ರಿಯಗಳಲ್ಲಿ ಆಕುಂಚನ ಆದರೆ. ಅದಕ್ಕೆ ಇದೆಲ್ಲ ಪ್ರಸನ್ನತೆ ಇರಬೇಕು. ಆವಾಗ ಸೊ ಪಾಸಿಟಿವ್ ಸ್ಟ್ರೆಸ್ ಏನಿದೆ ಇದು ನಮ್ಮ ಶರೀರದ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಸೊ ಪಾಸಿಟಿವ್ ಸ್ಟ್ರೆಸ್ನಲ್ಲಿ ಏನೇನು ಬರುತ್ತೆ? ಜಾಯ್, ಸಂತೋಷದ ಕ್ಷಣಗಳು. ಸೊ ಎಷ್ಟೋ ಜನ ಸೊ ನಮಗೆ ಶಬ್ಬಾಷ್ ಹೇಳ್ತಾರೆ, ಸನ್ಮಾನ ಮಾಡ್ತಾರೆ, ಮಕ್ಕಳು ರ್ಯಾಂಕ್ ಬಂದರೆ ಖುಷಿ ಆಗುತ್ತೆ, ಸಂತೋಷದ ಕ್ಷಣ, ಎಕ್ಸ್ಪಾನ್ಷನ್ ನಿರ್ಮಾಣ ಆಗುತ್ತೆ. ಎಂಟರ್ಟೈನ್ಮೆಂಟ್, ಮನೋರಂಜನೆ. ಕೆಲಸ ಮಾಡಿ ಮಾಡಿ ಬೇಜಾರಾಗಿದೆ, ಅದಕ್ಕೆ ನಾನು TV ನೋಡ್ತೀನಿ, ಪಿಕ್ಚರ್ಗೆ ಹೋಗ್ತೀನಿ, ಅಡ್ಡಿ ಇಲ್ಲ, ಎಕ್ಸ್ಪಾನ್ಷನ್ ನಿರ್ಮಾಣ ಆಗುತ್ತೆ. ಕೆಲಸ ಮಾಡಿ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಪ್ಲೇಡ್ ಎಸ್ ಎ ಹಾಬಿ, ಇದು ಸಹಿತ. ಸೊ ಕೆಲಸ ಮಾಡಿ ಬೇಜಾರಾಗಿದೆ, ಅದಕ್ಕೆ ನಾನು ಆಟಕ್ಕೆ ಹೋಗ್ತೀನಿ. ಸೊ ಆಟ ಆಡಿದ ಕೂಡ ಸ್ವಲ್ಪ ಫ್ರೆಶ್ ಆಗುತ್ತೆ. ಸೊ ಐ ವಿಲ್ ಬಿ ಹ್ಯಾಪಿ, ಎಕ್ಸ್ಪಾನ್ಷನ್ ನಿರ್ಮಾಣ ಆಗುತ್ತೆ. ಆದರೆ ಇವು ಯಾವುದೂ ಸಹಿತ ಅತಿ ಆಗಬಾರದು. ಅತಿ ಆದರೆ ಅದು ನೆಗೆಟಿವ್ ಸ್ಟ್ರೆಸ್ ಆಗಿ ಬದಲಾವಣೆಗಳಾಗುತ್ತೆ, ಋಣಾತ್ಮಕ ಒತ್ತಡವಾಗುತ್ತೆ. ಅತಿಯಾದ ಸಂತೋಷ. ಈಗ ಹೇಳೋದು ನಾವು, ಯಾರಿಗಾರು 1 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಖುಷಿ ಆಗುತ್ತೆ, 1 ಕೋಟಿ ಲಾಟ್ರಿ ಹತ್ತಿದ್ರೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ನಂಗೆ 1 ಕೋಟಿ ಹತ್ತಿಬಿಡ್ತಪ್ಪ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅತಿಯಾದ ಸಂತೋಷ ಹೃದಯಾಘಾತಕ್ಕೆ ಕಾರಣ ಆಗುತ್ತೆ. ಅದೇ ಥರ ಮನೋರಂಜನೆ. ಕೆಲವು ಮಂದಿ ಮುಂಜಾನೆ ಎದ್ದು ಕೂಡಲೇ ರಿಮೋಟ್ ಹಿಡ್ಕೊಂಡು ಈ ಚಾನಲ್ ಆ ಚಾನಲ್ ಈ ಚಾನಲ್ ಆ ಚಾನಲ್ ಸಂಜೆ ತನಕ ನೋಡ್ತಾ ಇರ್ತಾರೆ. ಸೊ ನೋಡ್ತಾ ಇರ್ತಿರ್ಬೇಕಾದ್ರೆ ಸಂಜೆ ಹೊತ್ತಿಗೆ ಅಂತ ಉಸಿರು ಹಾಕ್ತಾರೆ. ಯಾತಕ್ಕೆ? ಎಕ್ಸರ್ಷನ್. ಸೊ ಅಲ್ಲಿ ಧಾರಾವಾಹಿಗಳಿರ್ಬೋದು, ಸಿನಿಮಾಗಳಿರ್ಬೋದು, ಆ ಬರ್ತಕ್ಕಂಥ ಮೆಸೇಜ್ಗಳ ನಮ್ಮ ಮನಸ್ಸಿನ ಮೇಲೆ ನೆಗೆಟಿವ್ ಋಣಾತ್ಮಕ ಪರಿಣಾಮವನ್ನು ಮಾಡುತ್ತೆ. ಎಷ್ಟೋ ಸಲ ಹೇಳೋದು ನಾವು, ಆ ಕಥೆಗಳನ್ನು ಯಾರು ಬರೆದಾರೆ, ಧಾರಾವಾಹಿಗಳನ್ನು ಯಾರು ಬರೆದಾರೆ, ಆ ಬರೆದ ಲೇಖಕನ ಮಾನಸಿಕ ಸ್ಥಿತಿ ನಮ್ಮ ಮೇಲೆ ವರ್ಗಾವಣೆ ಆಗುತ್ತೆ. ಅಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ. ಅವನು ಯಾವ ಸ್ಥಿತಿಯಲ್ಲಿದ್ದಾನೆ ಅದೇ ಸ್ಥಿತಿ ನಮಗೆ ವರ್ಗಾವಣೆ ಆಗುತ್ತೆ. ಅತಿಯಾದ ಮನೋರಂಜನೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದೇ ಥರ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಪ್ಲೇಡ್ ಆಸ್ ಎ ಹಾಬಿ. ಸೊ ಆ ಹವ್ಯಾಸದ ರೂಪದಲ್ಲಿ ನಾವು ಆಡ್ತಿದ್ರೆ ಅಡ್ಡಿಲ್ಲ. ಈ ಕಾಂಪಿಟೇಷನ್ ರೂಪದಲ್ಲಿ ನಾವು ಆಡ್ಲಿಕ್ಕೆ ಹೋದ್ವಿ,
ಯಾರಾದರೂ ನೆಗೆಟಿವ್ ಕಮೆಂಟ್ ಮಾಡಿದರು, ನಾನು ಫೇಲ್ ಆದೆ ಅಂದರೆ ಆವಾಗ ಸೊ ಅದು ಋಣಾತ್ಮಕವಾಗಿ ಪರಿವರ್ತನೆ ಆಗುತ್ತೆ. ಅದು ನಾವು ಎಷ್ಟೋ ಸಲ ಇದು ಒಂದು ಉದಾಹರಣೆ. ಒಂದು ಸಲ ಟಿ ವಿ ಚಾನಲ್ನಲ್ಲೇ ಸೊ ಅದು ಒಂದು ಕಾಂಪಿಟೇಷನ್ ನಡೆದಿತ್ತು. ಎದೆ ತುಂಬಿ ಹಾಡುವೆ ನೀವೆಲ್ಲ ಬರ್ತಾವಲ್ಲ, ಆ ಥರ ಒಂದು ಹುಡುಗಿ ಮೇಲೆ ಕಮೆಂಟ್ ಮಾಡ್ತಾರೆ. ಆಕೆ ನೆಗೆಟಿವ್ ಕಮೆಂಟ್ ಮಾಡ್ತಾರೆ. ನೆಗೆಟಿವ್ ಕಮೆಂಟ್ ಮಾಡಿದ್ದಕ್ಕೆ ಆ ಹುಡುಗಿದ್ದು ಇಷ್ಟರ ಮಟ್ಟಿಗೆ ಡಿಪ್ರೆಷನ್ಗೆ ಹೋಗ್ತಾಳೆ. ಆಕೆ ನರ್ವಸ್ ಸಿಸ್ಟಮ್ ಕೊಲಾಪ್ಸ್ ಆಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಡಿಪ್ರೆಷನ್ ಹೋಗ್ತಾಳೆ. ಅದಕ್ಕೆ ಯಾರು ದುರ್ಬಲ ಮನಸ್ಸಿನವರಿದ್ದಾರೆ ಅವರು ಸ್ಪರ್ಧೆಯಲ್ಲಿ ಭಾಗವಹಿಸಬಾರದು. ಬರೀ ಹವ್ಯಾಸದ ರೂಪದಲ್ಲಿ ಅಷ್ಟೇ. ಸೊ ನನಗೆ ಆಸ್ ಎ ಹಾಬಿ ನಂಗೆ ಹೋಗ್ಲಿಕ್ಕೆ ಅಡ್ಡಿ ಇಲ್ಲ. ಇನ್ ನೆಗೆಟಿವ್ ಸ್ಟ್ರೆಸ್, ಋಣಾತ್ಮಕ ಒತ್ತಡ. ಕೆಲವು ಮಂದಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದಾರೆ. ನನಗೆ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ. ಅದು ನನ್ನ ಒತ್ತಡಕ್ಕೆ ಕಾರಣ ಆಗಬಾರದು. ಸೈಕಲಾಜಿಕಲ್, ಮಾನಸಿಕ, ಆ್ಯಂಗರ್, ಸಿಟ್ಟು, ಆತಂಕ, ಭಯ, ಆವೇಶ, ಇಮೋಷನಲ್ ಎಕ್ಸೈಟ್ಮೆಂಟ್, ಭಾವನಾತ್ಮಕ ಉಬ್ಬರಗಳು, ಇವು ಸಹಿತ ನಮಗೆ ನೆಗೆಟಿವ್ ಸ್ಟ್ರೆಸ್ ಆಗಿ ಬದಲಾವಣೆಗಳು ಆಗುತ್ತೆ. ಎಷ್ಟೋ ಸಲ ಈ ಒತ್ತಡಗಳ ನಮ್ಮ ಶರೀರದ ಮೇಲೆ ಏನೇನು ಪರಿಣಾಮ ಬೀರುತ್ತೆ. ಸೊ ನಮ್ಮ ಶರೀರದ ಮೇಲೆ ಪರಿಣಾಮ ಬೀರೋದು, ಇಟ್ ಅಫೆಕ್ಟ್ಸ್ ಅವರ್ ಹೆಲ್ತ್. ಸೊ ಬೇಸಿಕಲಿ ನಾವು ಹೇಳೋದು ಅವರ್ ಬ್ರೀದಿಂಗ್ ಪ್ಯಾಟರ್ನ್ ಆ್ಯಂಡ್ ಸೊ ನಮ್ಮದು ವೈಚಾರಿಕ ಸ್ಥಿತಿ, ಥಾಟ್ ಪ್ರೊಸೆಸ್, ದೇ ಆರ್ ಡೈರೆಕ್ಟ್ಲಿ ರಿಲೇಟೆಡ್. ಯಾವಾಗೆಲ್ಲ ವ್ಯಕ್ತಿ ಭಾವನಾತ್ಮಕ ಸಮಸ್ಯೆಗಳಿಗೆ ಒಳಗಾಗ್ತಾನೋ, ಸಿಟ್ಟು, ಆತಂಕ, ಭಯ, ಆವೇಶ, ಒದರಾಡೋದು, ಚೀರಾಡೋದು, ಅವಾಗೆಲ್ಲ ಅವನ ಉಸಿರಾಟದ ಗತಿ ಅಸ್ತವ್ಯಸ್ತ ಆಗುತ್ತೆ. ಯಾವಾಗ ಉಸಿರಾಟ ಅಸ್ತವ್ಯಸ್ತ ಆಗುತ್ತೆ ಆವಾಗ ದೇರ್ ವಿಲ್ ಬಿ ಅ ಬಯೋಲಾಜಿಕಲ್ ಚೇಂಜಸ್, ಜೈವಿಕ ಬದಲಾವಣೆಗಳಾಗುತ್ತೆ. ಅದಕ್ಕೆ ಹಠಯೋಗ ಪ್ರದೀಪಿಕಾ ಹೇಳುತ್ತೆ, ಸ್ಲೋ ಇನೇಲೇಷನ್, ಸ್ಟಿಲ್ ಸ್ಲೋವರ್ ಎಕ್ಸಲೇಷನ್ ವಿಲ್ ರಿಮೂವ್ ದ ಮೆಂಟಲ್ ಇಂಬ್ಯಾಲೆನ್ಸ್. ಸಾವಕಾಶ ಉಸಿರು ತಗೊಳ್ಳೋದು, ಇನ್ನು ಸಾವಕಾಶ ಉಸಿರು ಬಿಡೋದು, ಅಷ್ಟೇ ಪ್ರಾಕ್ಟೀಸ್ ಮಾಡೋದ್ರಿಂದ ಭಾವನಾತ್ಮಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಬೋದು. ಅದಕ್ಕೆ ಬ್ರೀದಿಂಗ್ ಎಕ್ಸಸೈಸಸ್ ಆ್ಯಂಡ್ ಪ್ರಾಣಾಯಾಮ, ದೇ ಆರ್ ದ ಬೆಸ್ಟ್ ಟೂಲ್ಸ್ ಟು ಕಂಟ್ರೋಲ್ ದ ಇಮೋಷನಲ್ ಪ್ರಾಬ್ಲಮ್ಸ್ ಅಂತ ಹೇಳೋದು. ಶರೀರದಲ್ಲಿ ಮತ್ತೊಂದು ವ್ಯವಸ್ಥೆ ಇದೆ. ಮನಸ್ಸಿನಲ್ಲಿ ಒಂದು ವಿಚಾರ ಬಂದರೆ ಶರೀರದಲ್ಲಿ ಒಂದು ಕಂಪನಿ ನಿರ್ಮಾಣ ಆಗುತ್ತೆ. ಎರಡನೇ ಸಲ ವಿಚಾರ ಬಂತು, ಎರಡನೇ ಕಂಪನಿ ನಿರ್ಮಾಣ ಆಗುತ್ತೆ. ಅಕ್ಯುಮುಲೇಷನ್ ವಿತ್ ಥಾಟ್ಸ್ ವಿಲ್ ಲೀಡ್ ಟು ದ ಅಕ್ಯುಮುಲೇಷನ್ ಆಫ್ ವೈಬ್ರೇಷನ್ಸ್ ಇನ್ ದ ಬಾಡಿ. ಮನಸ್ಸಿನಲ್ಲಿ ವಿಚಾರಗಳ ಸಂಗ್ರಹ ಶರೀರದಲ್ಲಿ ಕಂಪನಗಳ ಒಟ್ಟುಗೂಡಿಕೆಗೆ ಕಾರಣ ಆಗುತ್ತೆ. ದ್ಯಾಟ್ ಈಸ್ ಆಲ್. ಸೊ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳೋದು, ಮನೋದೈಹಿಕ ಕಾಯಿಲೆಗಳು ಬರೋದು ಈ ರೀತಿ ನಮಗೆ. ಅದಕ್ಕೆ ನಾವು ಎಷ್ಟೋ ಸಲ ಹೇಳೋದು, ಸೊ ವಿ ಆರ್ ಸಫರಿಂಗ್. ಎಷ್ಟೋ ಸಲ ನನಗೆ ತಲೆ ನೋವುದರಿ, ಕುತ್ತಿಗೆ ನೋವುದರಿ, ಬೆನ್ನು ನೋವುದ, ಸೊಂಟ ನೋವುದ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಅಸಿಡಿಟಿ. 90% ಆಫ್ ದಿ ಡಿಸೀಸಸ್ ದೇ ಆರ್ ಸ್ಟ್ರೆಸ್ ಇಂಡ್ಯೂಸ್ಡ್ ಪ್ರಾಬ್ಲಮ್ಸ್, ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ 90%. ಸೊ ರಿಯಲ್ ಡಿಸೀಸಸ್ ಕಾಲರಾ, ಮಲೇರಿಯಾ, ಚಿಕನ್ಗುನ್ಯಾ, ಡೆಂಗು ಯಾವುದು ನೀರಿನ ಮಾಲಿನ್ಯಕ್ಕೆ ಬರುತ್ತೋ, ವಾಯುವಿನ ಮಾಲಿನ್ಯಕ್ಕೆ ಬರುತ್ತೋ ಅವು ರೋಗಗಳು ಅಂತ ಹೇಳೋದು. ಉಳಿದದ್ದು ರೋಗಗಳಲ್ಲ. ಅದಕ್ಕೆ ಸೊ ಮನಸ್ಸೇ ನಮ್ಮ ಸಮಸ್ಯೆಗಳಿಗೆ ಮನಸ್ಸೇ ಮೂಲ ಕಾರಣ. ಸೊ ಆ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅಂದರೆ ವಿ ಹ್ಯಾವ್ ಟು ರಿಸಾರ್ಟ್. ನಮಗೆ ಯೋಗ ಒಂದೇ ಪರಿಹಾರ ಒತ್ತಡ ನಿರ್ವಹಣೆಗೆ. ಕೆಲವು ಮಂದಿ ಮಾಡ್ತಾರಪ್ಪ ನೆಗೆಟಿವ್ ಮ್ಯಾನೇಜ್ಮೆಂಟ್ ಆಫ್ ಸೊ ಸ್ಟ್ರೆಸ್. ಸೊ ಋಣಾತ್ಮಕ ನಿರ್ವಹಣೆ ಯಾವುದು? ಸ್ಮೋಕಿಂಗ್ ಇದೆ, ಬಿಡಿ ಸಿಗರೇಟ್ಸ್ ಇರೋದು, ತಂಬಾಕು ಹಾಕೋದು, ಮತ್ತೊಂದು ಹಾಕೋದು, ಸೊ ನರ್ಕಾಟಿಕ್ ಡ್ರಗ್ಸ್ ಉಪಯೋಗ ಮಾಡೋದು. ಸೊ ನೆಗೆಟಿವ್ ಮ್ಯಾನೇಜ್ಮೆಂಟ್ ಇದು ಸ್ಟ್ರೆಸ್ ಅಂತ ಹೇಳೋದು. ಇದರಿಂದ ಮನಸ್ಸು ಸ್ವಲ್ಪ ಶಾಂತಿ ಇರುತ್ತೆ ಖರೆ, ಬಟ್ ಅದು ತಾತ್ಕಾಲಿಕ. ಅದರ ಜೊತೆಗೆ ಅದು ಏನು ಮಾಡುತ್ತೆ, ಶರೀರದಲ್ಲಿ ಫರ್ದರ್ ಇರೋಷನ್ ನಿರ್ಮಾಣ ಮಾಡುತ್ತೆ. ಸೊ ಅದು ಸಮಸ್ಯೆನೇ ನಿರ್ಮಾಣ ಮಾಡುತ್ತೆ. ಅದಕ್ಕೆ ಪಾಸಿಟಿವ್ ಮ್ಯಾನೇಜ್ಮೆಂಟ್ ಇದು ಸ್ಟ್ರೆಸ್, ಧನಾತ್ಮಕ ನಿರ್ವಹಣೆ ಅಂದರೆ ಸೊ ನಾವು ಹೇಳ್ತೀವಿ ಯೋಗ, ಧ್ಯಾನ, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್. ಸೊ ಇದನ್ನು ನಾವು ಪ್ರಾಕ್ಟೀಸ್ ಮಾಡಿದರೆ ಧನಾತ್ಮಕವಾಗಿ ಯಾವುದೂ ಸಮಸ್ಯೆ ಇಲ್ಲ, ಅದಕ್ಕೆ ಖರ್ಚು ಇಲ್ಲ. ಅದನ್ನು ನಾವು ಮೇಂಟೈನ್ ಮಾಡಲಿಕ್ಕೆ, ನಮ್ಮ ಆರೋಗ್ಯವನ್ನು ಮೇಂಟೈನ್ ಮಾಡಲಿಕ್ಕೆ ಬರುತ್ತೆ. ಅದಕ್ಕೆ ಯೋಗ ಅಂದರೆ ನಮ್ಮ ದೇಹ ಮತ್ತು ಮನಸ್ಸು ಒಂದಾಗಿ ಕೆಲಸ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡೋದು. ಮೈ ಮೈಂಡ್ ಆ್ಯಂಡ್ ಬಾಡಿ ಶುಡ್ ವರ್ಕ್ ಟುಗೆದರ್.
ಇದು ಇನಿಷಿಯಲ್ ಸ್ಟೇಜ್ನಲ್ಲಿ. ಯೋಗ ಇದು ಸಂಸ್ಕೃತ ಶಬ್ದದಿಂದ ಬಂದಿದೆ, ಯುಜ್ ಅಂತ, ಕೂಡುವಿಕೆ, ಜೊತೆಯಾಗುವಿಕೆ. ನಿಜವಾಗಿ ನನ್ನ ಮನಸ್ಸು ನನ್ನ ದೇಹ ಜೊತೆಯಾಗಿ ಕೆಲಸ ಮಾಡಲ್ಲ. ದೇಹದ ಸ್ವಭಾವ ವಿಶ್ರಾಂತಿಯನ್ನು ಬಯಸೋದು, ಮನಸ್ಸಿನ ಸ್ವಭಾವ ಚಂಚಲತೆ, ಓಡೋದು, ಹರಡೋದು, ಚದರೋದು. ಅದಕ್ಕೆ ಇದನ್ನೆರಡು ರಿವರ್ಸ್ ಮಾಡಬೇಕು. ಯಾವುದು ವಿಶ್ರಾಂತಿಯನ್ನು ಬಯಸುತ್ತೆ ಅದಕ್ಕೆ ಸ್ವಲ್ಪ ಶ್ರಮವನ್ನು ಹಾಕಬೇಕು, ಯಾವುದು ಓಡುತ್ತೆ ಅದನ್ನು ನಿಲ್ಲಿಸೋ ಕೆಲಸ ಮಾಡಬೇಕು. ಅದಕ್ಕೆ ಮೈಂಡ್ ಆ್ಯಂಡ್ ಬಾಡಿ ಇಸ್ ಎ ಕಾಂಪ್ಲೆಕ್ಸ್ ಸಿಸ್ಟಮ್. ಎರಡು ಜೊತೆಯಾಗಿ ಕೆಲಸಕ್ಕೆ ಹಚ್ಚಿದ ಸಲುವಾಗಿ ಅದಕ್ಕೆ ಯೋಗ ಹೇಳೋದು. ಇನಿಷಿಯಲ್ ಸ್ಟೇಜ್ನಲ್ಲಿದ್ದು ಮತ್ತು ಒಬ್ಬ ವ್ಯಕ್ತಿ ಯೋಗದಲ್ಲಿ ಸಾಧನೆ ಮಾಡ್ತಾ ಮಾಡ್ತಾ ಆಧ್ಯಾತ್ಮಿಕವಾಗಿ ಬೆಳಿತಾನೆ. ಆವಾಗ ಯೋಗ ಅಂದರೆ ಮೈ ಕಾನ್ಷಿಯಸ್ನೆಸ್ ಶುಡ್ ಮರ್ಜ್ ವಿತ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ನನ್ನಲ್ಲೇ ನನ್ನದು ಒಂದು ಪ್ರಜ್ಞೆ ಇದೆ, ಮನಸ್ಸಿದೆ, ಅದು ವಿಶ್ವ ಪ್ರಜ್ಞೆಯ ಜೊತೆಗೆ ಒಂದಾಗಬೇಕು. ನಾನು ಬೇರೆ ಅಲ್ಲ. ಸೊ ಹೊರಗಡೆ ಇರ್ತಕ್ಕಂಥ ಯಾರು ಮಾನವ ಜೀವಿಗಳೆಲ್ಲ ಇರ್ಬೋದು, ಪ್ರಾಣಿಗಳಿರ್ಬೋದು, ಗಿಡಮರಗಳಿರ್ಬೋದು, ಯಾವುದೇ ಇರ್ಬೋದು, ಅದು ಸಹಿತ ಬೇರೆ ಅಲ್ಲ, ಎರಡು ಒಂದೇ. ಮತ್ತೊಂದು ಕಡೆ ನೋವು ಆಗ್ತಿದ್ರೆ ಆ ನೋವನ್ನು ನಾನು ಅನುಭವಿಸ್ತೀನಾ? ಸೊ ಮೈ ಕಾನ್ಷಿಯಸ್ನೆಸ್ ಶುಡ್ ಮರ್ಜ್ ವಿತ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ಅದಕ್ಕೆ ಯೋಗ ಅಂತಾರೆ. ಸಾಮಾನ್ಯವಾಗಿ ಭಾಳ ಜನ ಯೋಗ ಅಂದರೆ ಕೆಲವು ಆಸನಗಳು, ಕೆಲವು ಕಡೆ ನೋಡ್ತೀವಿ ಮ್ಯೂಸಿಕ್ ಹಚ್ಚಿರ್ತಾರೆ, ಸೊ ಟಕ 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 ಕುಣಿಯೋದಿರುತ್ತೆ, ಡ್ಯಾನ್ಸ್ ಮಾಡೋದಿರುತ್ತೆ, ಸೊ ಜಾಗಿಂಗ್ ಅದು ಇದು ಮಾಡ್ತಾ ಇರ್ತಾರೆ. ಅದಕ್ಕೆ ಯೋಗ ಅಲ್ಲ. ಯೋಗ ಅಂದರೆ ಬರೀ ಆಸನಗಳೇ ಯೋಗ ಅಲ್ಲ, ಪ್ರಾಣಾಯಾಮನೇ ಯೋಗ ಅಲ್ಲ, ಧ್ಯಾನವೇ ಯೋಗ ಅಲ್ಲ. ಯೋಗ ಇದು ಭಾವನಾತ್ಮಕ ಪರಿವರ್ತನೆ. ಕೆಲವು ಮಂದಿ ಕಲ್ಪನೆ ಏನು, ಸೊ ನನಗೆ ಯೋಗ ಮಾಡೋದ್ರಿಂದ ತೂಕ ಕಡಿಮೆ ಆಗುತ್ತಾ, ತೂಕ ಹೆಚ್ಚಾಗುತ್ತಾ? ಪ್ರಶ್ನೆಗಳು. ಯೋಗ ಮಾಡೋದು ಇದು ತನ್ನ ಪಾಡಿಗೆ ತಾನು ತೂಕ ಹೆಚ್ಚಾಗೋದು, ತೂಕ ಕಡಿಮೆ ಆಗೋದು ನಡೆಯುತ್ತೆ. ತೂಕ ಕಡಿಮೆ ಮಾಡೋದು, ತೂಕ ಹೆಚ್ಚು ಮಾಡೋದೇ ಯೋಗದ ಗುರಿ ಅಲ್ಲ. ತೂಕ ಹೆಚ್ಚಾಗೋದು, ಕಡಿಮೆ ಆಗೋದು, ದೇ ಆರ್ ದ ಬೈ ಪ್ರಾಡಕ್ಟ್ಸ್ ಆಫ್ ಯೋಗ. ಯೋಗದ ನಿರಂತರ ಅಭ್ಯಾಸ ಮಾಡೋದ್ರಿಂದ ಬರ್ತಕ್ಕಂಥ ಲಾಭಗಳು ಇದು. ಅದು ತನ್ನ ಪಾಡಿಗೆ ತಾನು ಬದಲಾವಣೆಗಳು ನಡೆಯುತ್ತೆ. ಅದಕ್ಕೆ ಸೊ ಯೋಗದಲ್ಲಿ ನಾ ಹೇಳೋದು ಎಷ್ಟು, ಪತಂಜಲಿ ಅಷ್ಟಾಂಗ ಯೋಗ ಸಾವಿರಾರು ವರ್ಷಗಳ ಹಿಂದೆ ಆಗಿನ ವಿಜ್ಞಾನಿ, ಈಗ ನಾವು ಋಷಿ ಅಂತ ಕರಿತೀವಿ, ಆ ವ್ಯಕ್ತಿ ಕೊಟ್ಟಂಥ ಹಂತಗಳು: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಸಮಾಧಿ ಇಸ್ ದ ಗೋಲ್ ಆಫ್ ಯೋಗ. ಸಮಾಧಿ ಇದು ಯೋಗದ ಅಂತಿಮ ಗುರಿ. ಸಮಾಧಿ ಅಂದರೆ ಎ ಸ್ಟೇಟ್ ಆಫ್ ಇಕ್ವಿಲಿಬ್ರಿಯಮ್, ಸಮಸ್ಥಿತಿ. ಸಮಾಧಿ ಅಂದರೆ ಎಲ್ಲೋ ಗುಹೆ ಒಳಗೆ ಕುಂಡ್ರೋದಲ್ಲ. ಸಮಾಧಿ ಇದು ಸಂಸ್ಕೃತ ಶಬ್ದ ಸಮ ಅಧಿಕ ದಿ. ಆ ಸಮಾಧಿ ಹಂತವನ್ನು ಎ ಸ್ಟೇಟ್ ಆಫ್ ಇಕ್ವಿಲಿಬ್ರಿಯಮ್ ಸೊ ಮುಟ್ಟಬೇಕಾದ್ರೆ ಸೊ ಮೊದಲಿನ ಹಂತಗಳನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ. ಅದಕ್ಕೆ ಆಸನಗಳು ಪತಂಜಲಿ ಅಷ್ಟಾಂಗ ಯೋಗದ 3ನೇ ಹಂತ ಅಷ್ಟೇ, ಥರ್ಡ್. ಯೋಗಾಸನಗಳು ಅಂತ ಹೇಳೋದು ಅದಕ್ಕೆ ಅದು ಒಂದು ಸಣ್ಣ ಭಾಗ ಅದು. ಆದರೆ ಯೋಗದ ಫೌಂಡೇಶನ್ ಯಮ, ನಿಯಮ ಹೇಳ್ತೀವಿ ನಾವು. ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಕೆಲವು ಸಾರ್ವತ್ರಿಕ ನಡವಳಿಕೆಗಳು, ಕೆಲವು ವೈಯಕ್ತಿಕ ನಡವಳಿಕೆಗಳನ್ನು ಯಮ, ನಿಯಮ ಹೇಳುತ್ತೆ. ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಅಯ್ಯೋ, ನಾವು ಇಷ್ಟು ದಿವಸದಿಂದ ಆಸನ ಮಾಡ್ತಾ ಇದ್ದೀನಿ ರೀ, ನಾನು ಪ್ರಾಣಾಯಾಮ ಮಾಡ್ತಾ ಇದ್ದೀನಿ ರೀ, ನನ್ನಲ್ಲಿ ಬದಲಾವಣೆ ಆಗಿಲ್ಲ. ಕೆಲವೊಂದು ಹೇಳ್ತಾರೆ, ಯಾಕೆ ಬದಲಾವಣೆ ಆಗಿಲ್ಲ ಅಂದರೆ ಯು ಆರ್ ನಾಟ್ ಫಾಲೋಯಿಂಗ್ ಯಮ ನಿಯಮಗಳನ್ನು ಫಾಲೋ ಮಾಡ್ತಾ ಇಲ್ಲ, ಅದಕ್ಕೆ ಬದಲಾವಣೆಗಳು ಇಲ್ಲ ಹೇಳೋದು. ಎಷ್ಟೋ ಸಲ ನಾವು ಇದನ್ನು ಹೇಳ್ತಾ ಅಷ್ಟಾಂಗ ಯೋಗದ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯೋಗ ಅಂದರೆ ಸಮತ್ವಂ ಯೋಗ ಉಚ್ಯತೆ. ಯೋಗ ಅಂದರೆ ಸಮತ್ವವನ್ನು ಸಾಧಿಸುವುದು ಯೋಗ, ಸ್ಟೇಟ್ ಆಫ್ ಇಕ್ವಿಲಿಬ್ರಿಯಮ್. ಚಿತ್ತವೃತ್ತಿ ನಿರೋಧ ಯೋಗ, ಮನಸ್ಸಿನ ಚಂಚಲತೆಯನ್ನು ದೂರ ಮಾಡೋದು ಯೋಗ. ಮನ ಪ್ರಶಮನ ಉಪಾಯ ಯೋಗ, ಮನಸ್ಸಿನ ತರಂಗಗಳನ್ನು ಸ್ತಬ್ಧ ಮಾಡೋದು ಯೋಗ. ಅದಕ್ಕೆ ಯೋಗದ ಗುರಿ ಎ ಸೈಕಲಾಜಿಕಲ್ ಟ್ರಾನ್ಸ್ಫಾರ್ಮೇಷನ್. ಸೊ ಮಾನಸಿಕವಾಗಿ ವ್ಯಕ್ತಿಯನ್ನು ಬದಲಾವಣೆ ಮಾಡೋದು ಯೋಗದ ಗುರಿ. ಅದು ಕೆಲಸ ಆಗಬೇಕಾಗತ್ತೆ.
ಅದಕ್ಕೆ ಪರ್ಸನ್ ಹೂ ಈಸ್ ಅಂಡರ್ ಸ್ಟ್ರೆಸ್, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೀವು 4 ದಿವಸ ನಾನು ಯೋಗ ಮಾಡಿದೆ ಅಪ್ಪ, ಪ್ರಾಕ್ಟೀಸ್ ಮಾಡಿದೆ ಅಂದ್ರೆ ಮುಗಿಯಲ್ಲ. ಯೋಗ ಇಟ್ ಶುಡ್ ಬಿ ಎ ಕಲ್ಚರ್, ಲೈಫ್ ಸ್ಟೈಲ್ ಹೇಳೋದು, ಜೀವನ ಶೈಲಿ. ಇವತ್ತು ನಮಗೆ ಸಮಸ್ಯೆಗಳಿರೋದು, ನಮ್ಮ ಆರೋಗ್ಯದ ಮೇಲೆ ಪರಿಣಾಮಗಳಾಗ್ತಾ ಇರೋದು ಕಾರಣ ನಮ್ಮ ಜೀವನ ಶೈಲಿ. ಜೀವನ ಶೈಲಿ ಅಂದರೆ ಏನದು? ಆಚಾರ, ವಿಚಾರ, ಆಹಾರ, ವ್ಯವಹಾರ. ಈ ಕಾರಣಕ್ಕೆ ನಮಗೆ ಸಮಸ್ಯೆಗಳು ಬಂದಿದೆ. ಆ ಜೀವನ ಶೈಲಿಯಲ್ಲಿ ಬದಲಾವಣೆಗಳಾಗಬೇಕು. ಆಚಾರದಲ್ಲಿ ಬದಲಾವಣೆ, ವಿಚಾರದಲ್ಲಿ ಬದಲಾವಣೆ, ಆಹಾರದಲ್ಲಿ ಬದಲಾವಣೆ. ಇದು ಎಲ್ಲನೂ ಸಹಿತ ಇವತ್ತಿನ ಜೀವನ ಶೈಲಿಯಲ್ಲಿ ಋಣಾತ್ಮಕವಾಗಿದೆ, ನೆಗೆಟಿವ್ ಆಗಿದೆ. ನಾವು ಉಸಿರಾಡಿಸೋದು ಹೆಚ್ಚು ಅಶುದ್ಧ ವಾಯು, ವಿಚಾರ ಮಾಡೋದು ನೆಗೆಟಿವ್ ಥಿಂಕಿಂಗ್, ಬೇರೆಯವರ ಬಗ್ಗೆ ದ್ವೇಷ, ಮತ್ಸರ, ಇದೆಲ್ಲ ಇದೆ. ಹೊಟ್ಟೆ ಕಿಚ್ಚು ಇದೆಲ್ಲ ಇದೆ. ವಿಚಾರ ಮಾಡೋದು ನೆಗೆಟಿವ್. ಸೊ ನಾನು ಮಾತ್ರ ಶ್ರೇಷ್ಠ, ಅಹಂಕಾರ, ನನ್ನಿಂದೆ ನಡೀತಾ ಇದೆ ಅಂತಕ್ಕಂಥ ಸಮಸ್ಯೆಗಳು ಇದೆಲ್ಲ ಇದೆ. ಆಚಾರ, ವಿಚಾರ, ಆಹಾರ ಹೊರಗೆ ಹೋದ ಕೂಡಲೇ ಫಾಸ್ಟ್ ಫುಡ್ಗಳು, ಅದು ಇದು ಇಂಥದ್ದು ಎಲ್ಲ ಕರೆದದ್ದು ಸ್ಪೈಸಿ ಫುಡ್, ಇದನ್ನೇ ತಿನ್ನೋದು. ಸೊ ಆಹಾರ ಇದು ಬದಲಾವಣೆ ಆಗಬೇಕು. ಸೊ ಆಚಾರ, ವಿಚಾರ, ಆಹಾರ, ವ್ಯವಹಾರ. ಸೊ ಪತಂಜಲಿ ಯೋಗ ಸೂತ್ರ ಹೇಳುತ್ತೆ, ಪ್ಯೂರಿಫಿಕೇಶನ್ ಆಫ್ ದಿ ಮೈಂಡ್ ಈಸ್ ಎ ಗೋಲ್ ಟು ಸಮಾಧಿ. ಪರಿಶುದ್ಧವಾದ ಮನಸ್ಸು ಸಮಾಧಿಗೆ ಹೋಗ್ಲಿಕ್ಕಿರ್ತಕ್ಕಂಥ ಒಂದು ದಾರಿ ಅಂತ ಹೇಳುತ್ತೆ. ಅದಕ್ಕೆ ಮನಸ್ಸು ನಾವು ಎಷ್ಟೋ ಸಲ ಹೇಳ್ತೀವಿ. ಸೊ ಯಾರು ನೆಗೆಟಿವ್ ಥಿಂಕಿಂಗ್ ಇದ್ದಾರೆ, ಋಣಾತ್ಮಕ ವಿಚಾರಗಳನ್ನು ಮಾಡ್ತಾರೆ, ಅಂಥವರನ್ನು ನಮ್ಮ ಎನ್ವಿರಾನ್ಮೆಂಟ್ನಿಂದ ದೂರ ಇಡಬೇಕು. ನಮ್ಮ ಸಮೀಪ ಅವರು ಬರಬೇಕಾಗಿಲ್ಲ, ನನ್ನ ಮನಸ್ಸನ್ನು ಕೆಡಿಸಬೇಕಾಗಿಲ್ಲ. ಅದಕ್ಕೆ ಪರಿಶುದ್ಧತೆ, ಅದಕ್ಕೆ ಆಸನಗಳ ನಮ್ಮ ಶರೀರಕ್ಕೆ ಸ್ಥಿತಿಸ್ಥಾಪಕ ಗುಣವನ್ನು ತಂದುಕೊಡುತ್ತೆ. ಗೆರಾಂಡ ಸಂಹಿತೆ ಹೇಳಿದ ಪ್ರಕಾರ ಆಸನಾಸ್ ಗೆಟ್ ರಿಡ್ ಆಫ್ ದ ಟ್ರೆಮರ್ಸ್ ಇನ್ ದ ಬಾಡಿ. ಆಮೇಲೆ ಪ್ರಾಣಾಯಾಮ, ಉಸಿರಾಟದ ಕ್ರಿಯೆಗಳು, ಪ್ರಾಣಾಯಾಮ. ಮತ್ತೊಂದು ಹೇಳ್ತೀವಿ ನಾವು, ಪ್ರಾಣದ ಮೇಲೆ ನಿಯಂತ್ರಣ, ಪ್ರಾಣದ ಮೇಲೆ ಹತೋಟಿ. ಸೊ ವಾಟ್ ಈಸ್ ಪ್ರಾಣ? ಪ್ರಾಣ ಅಂದರೆ ಏನು ಹಾಗಾದರೆ? ಪ್ರಾಣ ಅಂದರೆ ಉಸಿರೇ ಪ್ರಾಣ ಅಲ್ಲ, ಉಸಿರು ಪ್ರಾಣದ ವಾಹಕ, ತಗೊಂಡು ಅಡ್ಡಾಡಲಿಕ್ಕಿರ್ತಕ್ಕಂಥ ಒಂದು ವ್ಯವಸ್ಥೆ ಉಸಿರು. ಅದರ ಮೇಲೆ ನಿಯಂತ್ರಣ, ಪ್ರಾಣದ ಮೇಲೆ ನಿಯಂತ್ರಣ. ಜೀವ, ಶಕ್ತಿ, ಚೈತನ್ಯ. ಹೊರಗಡೆ ಸಾಕಷ್ಟು ಎನರ್ಜಿ ಇದೆ, ಯೂನಿವರ್ಸಲ್ ಎನರ್ಜಿ ಅಂತಾರೆ. ಅದರದ್ದೇ ಸ್ವಲ್ಪ ಭಾಗ ನಮ್ಮಲ್ಲಿ ಕೆಲಸ ಮಾಡುತ್ತೆ. ನಮ್ಮಲ್ಲಿರ್ತಕ್ಕಂಥ ಏನು ಮಷಿನ್ಸ್ಗಳಿದೆ ಒಳಗಡೆ, ಆ ಮಷಿನ್ಸ್ಗಳು ನಿರಂತರವಾಗಿ ಕೆಲಸ ಮಾಡಬೇಕಾದ್ರೆ ಹೊರಗಡೆಯಿಂದ ಎನರ್ಜಿ ನಮ್ಮ ಶರೀರವನ್ನು ಪ್ರವೇಶ ಮಾಡಬೇಕಾಗುತ್ತೆ. ಅದಕ್ಕೆ ಪ್ರಾಣಾಯಾಮದ ಮುಖಾಂತರ ಸೊ ಆ ಎನರ್ಜಿ ಶರೀರವನ್ನು ಪ್ರವೇಶ ಮಾಡುತ್ತೆ. ಕಾಸ್ಮಿಕ್ ಎನರ್ಜಿ ಅಂತಾರೆ. ಆದರೆ ಒಳಗಡೆ ಪ್ರವೇಶ ಮಾಡ್ತಿರ್ಬೇಕಾದ್ರೆ ನಮಗೆ ಹುಟ್ಟುವಾಗಲೇ ದೇವರು ಎಲ್ಲ ವ್ಯವಸ್ಥೆ ಮಾಡಿ ಕಳಿಸಿದ್ದಾನೆ. ನಮ್ಮ ಶರೀರದ ಎಲ್ಲ ಜೀವಕೋಶಗಳಿಗೆ ಆ ಎನರ್ಜಿ ಸಪ್ಲೈ ಆಗಬೇಕು. ಅದಕ್ಕೆ ನಾಡಿಗಳು ಅಂತ ಹೇಳ್ತೀವಿ. ಸೊ ಆ ನಾಡಿ ವ್ಯವಸ್ಥೆ 72,000 ನಾಡಿಗಳ ಶರೀರದಲ್ಲಿ ಕೆಲಸ ಮಾಡುತ್ತೆ. ಅವೆಲ್ಲ ನಾಡಿಗಳು ಕ್ಲಿಯರ್ ಇದ್ದರೆ ಮಾತ್ರ ಆವಾಗ ಹೊರಗಡೆಯ ಶಕ್ತಿ ಶರೀರದಲ್ಲಿ ನಮಗೆ ಉಪಯೋಗ ಆಗುತ್ತೆ. ಈಸಿ ಮೂಮೆಂಟ್ ಆಫ್ ದಿ ಪ್ರಾಣದ ಸರಳ ಚಲನೆ ನಡೆಯುತ್ತೆ. ಅದಕ್ಕೆ ಪ್ರಾಣಾಯಾಮ ಸೊ ನಮ್ಮ ಸಹಾಯಕ್ಕೆ ಬರುತ್ತೆ. ಅದ್ರ ಜೊತೆಗೆ ಪ್ರಾಣಾಯಾಮ ಮಾಡ್ತಾ ನಾವು ಧಾರಣ ಮತ್ತು ಧ್ಯಾನ. ಸೊ ಈ ಹಂತಕ್ಕೆ ಹೋಗ್ತೀವಿ. ನಾವು ಸಮಾಧಿ ಸ್ಥಿತಿಗೆ ಹೋಗಬೇಕಾದ್ರೆ ಎಲ್ಲನೂ ಒಮ್ಮೆಲೇ ನನಗೆ ಅಚೀವ್ಮೆಂಟ್ ಆಗಿಬಿಡುತ್ತೆ ಅಂಥೇಳಿ ಸೊ ಆಗಲ್ಲ. ಎಷ್ಟೋ ಸಲ ತಪ್ಪು ಕಲ್ಪನೆಗಳಿರುತ್ತೆ ನಮಗೆ. ದೇವರನ್ನು ನಾನು ನಮಸ್ಕಾರ ಮಾಡ್ತೀನಿ, ಪೂಜೆ ಮಾಡಿದ ಕೂಡಲೇ ದೇವರು ಒಲಿದು ಬಿಡ್ತಾನೆ ಅಂತ, ನನ್ನ ಇಷ್ಟಾರ್ಥ ಶುದ್ಧಿ ನೆರವೇರಿಬಿಡುತ್ತೆ. ಇಲ್ಲ. ಸೊ ದೇವರು ಹೊರಗಡೆ ಎಲ್ಲೂ ಇಲ್ಲ, ದೇವರು ನಮ್ಮಲ್ಲೇ ಇದ್ದಾನೆ. ನಮ್ಮದೇ ಮನಸ್ಸು ಯಾವಾಗ ಬಲಯುತವಾಗಿ ಕೆಲಸ ಮಾಡುತ್ತೆ, ಕಾನ್ಸಂಟ್ರೇಟೆಡ್ ಆಗಿ ಕೆಲಸ ಮಾಡುತ್ತೆ, ಅಲ್ಫಾ ಸ್ಟೇಜ್ ಅಂತಾರೆ, ಆವಾಗ ನಾನು ಹಿಡಿದ ಕೆಲಸ ಯಶಸ್ವಿ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಅದಕ್ಕೆ ದೇವರು ಪೂಜೆ ಇರ್ಬೋದು, ದೇವರ ರೂಪಗಳಿರ್ಬೋದು, ಅದು ಕಾನ್ಸಂಟ್ರೇಷನ್ಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಧ್ಯಾನದಲ್ಲಿ ಸೊ ನಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಲಿಕ್ಕಿರ್ತಕ್ಕಂಥ ಒಂದು ವ್ಯವಸ್ಥೆ ಅದು ಮಾತ್ರ. ಅದಕ್ಕೆ ಸೊ ಯಾವಾಗೋ ಒಂದು 4 ದಿವಸ ನಾನು ಯೋಗ ಮಾಡಿಬಿಡ್ತೀನಿ ಅಂದರೆ ನಡೆಯಂಗಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಿರಂತರ ಅಭ್ಯಾಸ ಮತ್ತು ವೈರಾಗ್ಯ, ಕಂಟಿನ್ಯೂಡ್ ಪ್ರಾಕ್ಟೀಸ್ ಆ್ಯಂಡ್ ಡಿಟ್ಯಾಚ್ಮೆಂಟ್.
ಸೊ ಆವಾಗ ಮನಸ್ಸಿನ ಮೇಲೆ ನಮ್ಮದು ನಿಯಂತ್ರಣ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತು ಅರ್ಜುನಿಗೆ ಸಂವಾದ ನಡೆಯುತ್ತೆ. ಅರ್ಜುನ ಹೇಳ್ತಾನೆ, ಓ ಕೃಷ್ಣ, ನೀನು ಹೇಳ್ದಂಗೆ ನಾನು ಎಲ್ಲ ಇಷ್ಟೊಂದು ಯೋಗ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಆದರೂ ಮನಸ್ಸನ್ನು ಸ್ಥಿರವಾಗಿ ಇಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮನಸ್ಸು ಚಂಚಲ ಇದೆ, ಹರಡುತ್ತೆ, ಓಡುತ್ತೆ. ಕೃಷ್ಣನೂ ಒಪ್ಕೋತಾನೆ, ಹೌದು ನೀನು ಹೇಳೋದು ಬರೋಬ್ಬರಿ ಇದೆ. ಸೊ ಮನಸ್ಸು ಗಾಳಿಯಷ್ಟು ವೇಗವಾಗಿ ಹೋಗುತ್ತೆ, ಚದುರುತ್ತೆ, ಹರಡುತ್ತೆ. ಆದರೆ ಒಂದು ಸೂತ್ರ ಏನಪ್ಪ ಅಂದರೆ, ನಿರಂತರ ಅಭ್ಯಾಸ ಮತ್ತು ವೈರಾಗ್ಯ. ನೀನೇನು ಕಲ್ತಿದ್ದೀ ಅದನ್ನು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಕೆಲವು ವಿಷಯಗಳಿಂದ ದೂರ ಇರಬೇಕು. ಯೋಗಿಕ್ ವೇ ಆಫ್ ಲೈಫ್ನಿಂದ ನಿನ್ನನ್ನು ಡಿಟ್ಯಾಚ್ ಮಾಡ್ತಕ್ಕಂಥ ಕೆಲವು ತಾಮಸಿಕ ಪ್ರವೃತ್ತಿಗಳಿದೆ, ಹೊರಗಡೆ ಆಕರ್ಷಣೆಗಳಿದೆ. ಆ ಆಕರ್ಷಣೆಗಳಿಂದ ನೀನು ವಿಮುಖ ಆಗ್ತೀಯಾ. ಆವಾಗ ನಿನ್ನಲ್ಲಿ ಪರಿವರ್ತನೆ ಬರುತ್ತೆ, ನಿನ್ನ ಆರೋಗ್ಯ ಸರಿ ಇರುತ್ತೆ. ಡಿಟ್ಯಾಚ್ಮೆಂಟ್. ಹೌದಪ್ಪ, ಖರೆ, ನಾನು ನಿರಂತರ ಅಭ್ಯಾಸ ಮತ್ತು ವೈರಾಗ್ಯ ಮಾಡಬೇಕಂತೀನಿ. ಕಲ್ತ ನಂತರ ದಿವಸ ಒಂದು ತಾಸನ್ನ ಪ್ರಾಕ್ಟೀಸ್ ಮಾಡಬೇಕಂತೀನಿ, ಕೂಡಬೇಕು. ಅಷ್ಟೊತ್ತಿಗೆ ಯಾರೋ ರಿಲೇಟಿವ್ಸ್ ಬರ್ತಾರೆ ಮನೆಗೆ. ಒಂದು ದಿವಸ ಆ ರಿಲೇಟಿವ್ಸ್ ಬಂದರು ಅಂತ ನಾನು ಎಸ್ಕೇಪ್ ಮಾಡ್ತೀನಿ, ಬಿಟ್ಬಿಡ್ತೀನಿ. ಮತ್ತೊಂದು ದಿವಸ ನನಗೆ ಊರಿಗೆ ಹೋಗಬೇಕಾಗಿದೆ, ಅದಕ್ಕೆ ಇವತ್ತು ಮಾಡೋಕ್ಕಾಗಿಲ್ಲರಿ ಅಂತ ಹೇಳ್ತೀನಿ, ಮತ್ತೊಂದು ದಿವಸ ಹೋಯ್ತು. ಹಾಗೆ ದಿವಸ ಒಂದೊಂದು ಕಾರಣವನ್ನು ಮನಸ್ಸು ಹೇಳುತ್ತೆ. ಅದಕ್ಕೆ ಎಸ್ಕೇಪಿಸಮ್ ಅಂತಾರೆ, ಪಲಾಯನವಾದ. ನಾನು ಕಲ್ತದ್ದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಮನಸ್ಸು, ದೃಢ ಮನಸ್ಸು ತಯಾರಿ ಇಲ್ಲ. ಅದಕ್ಕೆ ನಮ್ಮದು ವರ್ಗಗಳಲ್ಲಿ ನಾವೇನು ಮಾಡ್ತೀವಿ, ನಿರಂತರ ಯೋಗ ವರ್ಗಗಳನ್ನು ಮಾಡೋದ್ರಿಂದ ವಿ ಆರ್ ಕ್ರಿಯೇಟಿಂಗ್ ಎ ಯೋಗಿಕ್ ಕಲ್ಚರ್. ವ್ಯಕ್ತಿಗಳಲ್ಲಿ ಯೋಗದ ಒಂದು ಸಂಸ್ಕಾರ, ಕಲ್ಚರ್. ಇದು ಬಿಟ್ಟರೆ ಏನೋ ನಾನು ಕಳ್ಕೊಂಡಂಗಾಗಿದೆ. ಐ ಹ್ಯಾವ್ ಲಾಸ್ಟ್ ಸಮಥಿಂಗ್. ಇವತ್ತು ಕ್ಲಾಸ್ ತಪ್ಪಿಸಿದರೆ ಐ ಹ್ಯಾವ್ ಲಾಸ್ಟ್ ಸಮಥಿಂಗ್, ನಾನು ಏನನ್ನೋ ಕಳ್ಕೊಂಡಿದ್ದೀನಿ. ಪಾಪ ಪ್ರಜ್ಞೆ ನಿರ್ಮಾಣ ಆಗಬೇಕು. ಆ ಒಂದು ಕಲ್ಚರ್ ನಿರ್ಮಾಣ ಮಾಡೋ ಕೆಲಸ ಮಾಡ್ತೀನಿ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಮತ್ತೊಂದು ವಿಷಯ ಸೇರಿಸ್ತಾರೆ. ಹೌದು, ಖರೆ. ನಾನು ನಿರಂತರ ಅಭ್ಯಾಸ ಮತ್ತು ವೈರಾಗ್ಯ ಇರಬೇಕು, ಖರೆ. ಆದರೆ ದಿವಸ ಒಂದೊಂದು ಈ ಥರ ಕೆಲಸ ಬರ್ತಾವಲ್ಲ, ನಂಗೆ ಕಾರಣ ಹೇಳುತ್ತೆ ಮನಸ್ಸು. ಅದಕ್ಕೆ ಅವ್ರು ಹೇಳ್ತಾರೆ, ಇನ್ನೊಂದು ದೃಢ ಸಂಕಲ್ಪ. ನಾನು ಏನು ಮಾಡಬೇಕಪ್ಪ ಇವತ್ತು ಎಟ್ ಎನಿ ಕಾಸ್ಟ್. ಯೋಗದ ಅವಧಿಯಲ್ಲಿ ಯೋಗನೇ ಮಾಡೋದು, ಬೇರೆ ವಿಷಯಕ್ಕೆ ನನ್ನ ಮನಸ್ಸು ಡೈವರ್ಟ್ ಆಗಲ್ಲ. ಅದಕ್ಕೆ ದೃಢ ಸಂಕಲ್ಪ ಅಂತಾರೆ. ಮನಸ್ಸು ಇದು ಹುಚ್ಚಿಕೋಡಿ ಮನಸ್ಸು. ಆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡಬೇಕಂದ್ರೆ ಅಷ್ಟು ಸರಳ ಕೆಲಸ ಅಲ್ಲ. ಅದಕ್ಕೆ ಧ್ಯಾನದಲ್ಲಿ ಹೇಳ್ತೀವಿ ನಾವು. ಧ್ಯಾನ ಮುದ್ರಾದಲ್ಲಿ ಕೂತಾಗ ಕ್ಲೋಸ್ ದಿ ಐಸ್, ಕಣ್ಣುಗಳನ್ನು ಮುಚ್ಚಿದ ಸ್ಥಿತಿಯಲ್ಲಿ ಸುಮ್ಮನೆ ಕೂಡ್ರಿ ಅಂದರೆ ಮನಸ್ಸು ಸುಮ್ಮನೆ ಕೂಡಲ್ಲ, ಎಲ್ಲೆಲ್ಲೋ ಅಡ್ಡಾಡುತ್ತೆ, ಏನೋ ಮಾಡುತ್ತೆ. ಅದಕ್ಕೆ ಕೆಲವು ಸಲ ನಾವು ಉಸಿರಾಟವನ್ನು ಕೌಂಟ್ ಮಾಡಂತ ಹೇಳ್ಬೋದು, ಕೆಲವು ಸಲ ಜಪ ಮಾಡಂತ ಹೇಳ್ಬೋದು. ಯಾವುದೋ ಓಂಕಾರ ಇರ್ಬೋದು, ಅಕಾರ ಇರ್ಬೋದು, ಉಕಾರ ಇರ್ಬೋದು. ಅದನ್ನು ಪುನಃ ರಿಪೀಟ್ ಮಾಡಬೇಕು ಅಂತ ಹೇಳೋದು ಉದ್ದೇಶ. ಮನಸ್ಸಿಗೆ ಸಂಸ್ಕಾರವನ್ನು ಕೊಡೋದು, ಅದನ್ನು ಸ್ಥಿರವಾಗಿ ನಿಲ್ಲಿಸೋಕ್ಕೆ ಕೆಲಸವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಯೋಗದ ಎಲ್ಲ ಹಂತಗಳಲ್ಲಿ ಬರುತ್ತೆ. ಅದಕ್ಕೆ ಯೋಗ ಹೇಳೋದು ಎಷ್ಟರ ಮಟ್ಟಿಗೆ ಬರೀ ನಾನೊಬ್ಬನೇ ಅದರಿಂದ ಪರಿವರ್ತನೆ ಆಗೋದಲ್ಲ, ವ್ಯಕ್ತಿಗತ ಪರಿವರ್ತನೆ ಅಷ್ಟೇ ಅಲ್ಲ, ಅದರ ಪರಿಣಾಮ ನನ್ನ ಎನ್ವಿರಾನ್ಮೆಂಟ್ ಮೇಲೆ, ಪರಿಸರದ ಮೇಲೆ, ಸಮಾಜೋದ್ಧಾರ, ಸಮಾಜದ ಆರೋಗ್ಯವನ್ನು, ಈಚ್ ಇಂಡಿವಿಜುವಲ್ ಯೂನಿಟ್ ಹೇಳೋದು. ಪ್ರತಿಯೊಂದು ವ್ಯಕ್ತಿಯಲ್ಲಿ ಬದಲಾವಣೆ ಬಂದಾಗ ಸಮಾಜದಲ್ಲಿ ತನ್ನ ಪಾಡಿಗೆ ತಾನು ಬದಲಾವಣೆಗಳು ಬರುತ್ತೆ. ಮಹರ್ಷಿ ಮಹೇಶ್ ಯೋಗಿಯ ಶಿಷ್ಯರು ಅಮೇರಿಕೆಯ ಒಂದು ಊರೊಳಗೆ ತಾವು ದೀರ್ಘ ಧ್ಯಾನ ಮಾಡ್ತಿರ್ಬೇಕಾದ್ರೆ ಆ ಊರಲ್ಲಿ ಅಪರಾಧಗಳ ಸಂಖ್ಯೆ ಕಮ್ಮಿ ಆಯಿತು ಅಂತಾರೆ. ಹೆಂಗೆ ಕಮ್ಮಿ ಆಯಿತು? ಇವರೇನು ಹೊರಗಡೆ ಹೋಗಿ ಪ್ರಚಾರ ಮಾಡಿಲ್ಲ. ಎಲ್ಲ ಯಾರು ಹಿಂಸೆ ಮಾಡಬೇಡ್ರಿ, ಬಿಡಬೇಡ್ರಿ ಹೇಳಿಲ್ಲ. ಆದರೆ ತಮ್ಮ ಪಾಡಿ ತಾವು ಧ್ಯಾನ ಮಾಡೋದ್ರಿಂದ ಇವರ ಮನಸ್ಸಿನಿಂದ ಹೋದಂಥ ಧನಾತ್ಮಕ ಒಂದು ವಾತಾವರಣ, ಫ್ರೀಕ್ವೆನ್ಸೀಸ್ ಅಂತ ಹೇಳೋದು, ದಟ್ ಕಾಸ್ಮಿಕ್ ಎನರ್ಜಿ ಅಂತಾರೆ. ಕಾಸ್ಮಿಕ್ ಎನರ್ಜಿ ಎಲ್ಲ ಸಹಿತ ಬ್ಯಾರಿಯರ್ಸನ್ನು ದಾಟಿ ಹೋಗಿ ಮತ್ತೊಂದು ಕಡೆ ತನ್ನ ಮ್ಯಾಸೇಜನ್ನು ಮುಟ್ಟಿಸುತ್ತೆ, ಸಂದೇಶವನ್ನು ಕೊಡುತ್ತೆ. ಅದಕ್ಕೆ ಒಂದು ಗ್ಲಾಸ್ನಲ್ಲಿರ್ತಕ್ಕಂಥ ಪ್ಯೂರ್ ವಾಟರ್ ನೀರಿನಲ್ಲಿ ಒಂದು ಹನಿ ಇಂಕ್ ಹಾಕಿದರೆ ಏನಾಗುತ್ತೆ? ಆ ಗ್ಲಾಸಿನಲ್ಲಿ ಬಣ್ಣ ಬದಲಾವಣೆಗಳಾಗುತ್ತೆ. ಹಾಗೆ ಕೆಲವು ಜನ ಆದರೂ ಸಹಿತ
ಧನಾತ್ಮಕವಾಗಿ ವಿಚಾರ ಮಾಡ್ತಾ ಸಮಾಜದಲ್ಲಿ ಒಳ್ಳೆಯ ವಿಚಾರಗಳನ್ನು ಹಾಕಿದಾಗ ಸಮಾಜದಲ್ಲಿ ಪರಿವರ್ತನೆ ಆಗುತ್ತೆ, ಸಮಾಜದ ಬಣ್ಣವನ್ನು ಬದಲಾವಣೆ ಮಾಡಬಹುದು. ಅದು ಅಷ್ಟರ ಮಟ್ಟಿಗೆ ಯೋಗದಲ್ಲೇ ಒಂದು ಪ್ರಭಾವ ಇದೆ. ಒಬ್ಬ ವ್ಯಕ್ತಿಯನ್ನು ಮಾನಸಿಕವಾಗಿ ಬದಲಾವಣೆಗಳನ್ನು ಮಾಡೋದು. ಸೊ ಮಾಡ್ತಾ ಮಾಡ್ತಾ ಅವನ ಸುತ್ತಲೂ ನಿರ್ಮಾಣ ಆಗ್ತಕ್ಕಂಥ ಒಂದು ಪ್ರಭಾವಳಿ ಇರೋದು ಆರ. ಆ ಆರ ಬೇರೆ ವ್ಯಕ್ತಿಗಳನ್ನು ಆಕರ್ಷಣೆ ಮಾಡ್ತಾ ಇರುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ, ವ್ಯಕ್ತಿಯ ಆರೋಗ್ಯದಲ್ಲಿ ಹೆಚ್ಚೆಚ್ಚು ಬದಲಾವಣೆ ಬಲ ತುಂಬ್ತಾ ಹೋಗುತ್ತೆ. ಅದಕ್ಕೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇದಕ್ಕೊಂದು ವಿಶ್ವದ ಒಂದು ರಿಕಗ್ನಿಷನ್, ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21 ಸಿಲೆಕ್ಟ್ ಮಾಡಿ ವಿಶ್ವಸಂಸ್ಥೆಯಲ್ಲಿ ಇದಕ್ಕೊಂದು ರಿಕಗ್ನಿಷನ್ ತೊಗೊಂಡು ಬಂದರು. ಇವತ್ತು ಮೋರ್ ದ್ಯಾನ್ 200 ನೇಷನ್ಸ್, 200 ರಾಷ್ಟ್ರಗಳಿಗಿಂತ ಹೆಚ್ಚು ರಾಷ್ಟ್ರಗಳ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ, ಮುಸ್ಲಿಂ ಕಂಟ್ರಿಗಳಿರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲ ರಾಷ್ಟ್ರಗಳ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಅಲ್ಲೆಲ್ಲರೂ ಸಹಿತ ಅದೇ ದಿವಸ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಉದ್ದೇಶ ನಮ್ದು ಏನಪ್ಪ? ಉದ್ದೇಶ ಇಡೀ ಜಗತ್ತಿನಲ್ಲಿ ಬದಲಾವಣೆಯನ್ನು ತರಬೇಕು, ಅವರಲ್ಲೇ ಒಂದು ಅದರಿಂದ ಜಗತ್ತಿನಲ್ಲೇ ಧನಾತ್ಮಕವಾದಂಥ ವಿಚಾರಗಳನ್ನು ತರಬೇಕು ಅಂತ. ಅದಕ್ಕೆ ನಾವು ಹೇಳ್ತೀವಿ ಎಷ್ಟು ಸಲ, ಇಲ್ಲೊಂದು ಸಂಕಲ್ಪ ಹೇಳೋದು ಧ್ಯಾನದಲ್ಲಿ ಹೇಳೋದು, ಓ ದೇವರೇ, ದೇವರಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ಏನಂತ ಪ್ರಾರ್ಥನೆ ಮಾಡ್ತೀವಿ? ಸ್ವಂತಕ್ಕಾಗಿ ಏನನ್ನು ಕೊಡು ಅಂತ ಕೇಳಲ್ಲ. ಓ ದೇವರೇ, ನನಗೆ ಆರೋಗ್ಯವನ್ನು ದಯಪಾಲಿಸು. ಓ ದೇವರೇ, ನನ್ನಲ್ಲಿ ಪವಿತ್ರತೆಯನ್ನು ನಿರ್ಮಾಣ ಮಾಡು. ಓ ದೇವರೇ, ನನ್ನಲ್ಲಿ ಪರಿಪೂರ್ಣತೆಯನ್ನು ನಿರ್ಮಾಣ ಮಾಡು. ಬ್ರಹ್ಮಾಂಡದಲ್ಲಿರುವ ಎಲ್ಲ ಜೀವಜಂತುಗಳು ಚೆನ್ನಾಗಿರಲಿ, ಆರೋಗ್ಯದಿಂದಿರಲಿ. ಬ್ರಹ್ಮಾಂಡದಲ್ಲಿರುವ ಎಲ್ಲ ಜೀವಜಂತುಗಳು ಚೆನ್ನಾಗಿರಲಿ, ಆರೋಗ್ಯದಿಂದಿರಲಿ. ಪ್ರೀತಿ, ಪ್ರೇಮ, ಕ್ಷಮೆ, ಕರುಣೆ, ಸೇವೆ, ತ್ಯಾಗ ಇವು ನನ್ನ ಜೀವನದ ಅವಿಭಾಜ್ಯ ಗುಣಗಳಾಗಿರಲಿ ಎಂದು. ಜೀವನದೊಳಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಹೇಳಿದ್ವಿ ನಾವು, ಕೌಟುಂಬಿಕ ಸಮಸ್ಯೆ ಇರ್ಬೋದು, ಎಕಾನಮಿಕ್ ಸಮಸ್ಯೆ ಇರ್ಬೋದು, ಮತ್ತೊಂದಿರ್ಬೋದು, ಹೊಂದಾಣಿಕೆ ಸಮಸ್ಯೆ ಇರ್ಬೋದು. ಅದಕ್ಕೆ ಒಂದು ಸೂತ್ರ ಹೇಳೋದು ನಾವು, ಅಡ್ಜಸ್ಟ್ಮೆಂಟ್ ಈಸ್ ಪೇನ್ಫುಲ್, ಆಕ್ಸೆಪ್ಟೆನ್ಸ್ ಇಸ್ ಬ್ಲಿಸ್ಫುಲ್. ನಾವು ತಿಳ್ಕೊಂಡಂಗೆ ಎಲ್ಲನೂ ಪರಿಶುದ್ಧವಾಗಿ 100% ಸರಿಯಾಗಿ ಇರಲ್ಲ. ಇದು ಹಿಂಗೇ ಇರಬೇಕಪ್ಪ. ನನ್ನ ಮಗ ಹಿಂಗೆ ಬೆಳಿಬೇಕು, ಹೆಂಡತಿ ಹಿಂಗೆ ಇರಬೇಕು, ಗಂಡ ಹಿಂಗೆ ಇರಬೇಕು. ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಬಾಸ್ ಇದೇ ಥರ ಇರಬೇಕು, ಸಬಾರ್ಡಿನೇಟ್ಸ್ ಇದೇ ಥರ ಇರಬೇಕು, ಮಾಡಲಿಕ್ಕೆ ಆಗಲ್ಲ. ಈಚ್ ಇಂಡಿವಿಜುವಲ್ ಹ್ಯಾಸ್ ಗಾಟ್ ಅ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್. ಅವರಿಗೆ ಅವರದೇ ಆದಂಥ ವೈಚಾರಿಕ ಸ್ಥಿತಿ ಇದೆ, ಅವರಿಗೆ ಅವರದೇ ಆದಂಥ ಒಂದು ಜಗತ್ತಿದೆ. ಅದಕ್ಕೆ ನಾವು ಹೇಳೋದು, ವಿ ಶುಡ್ ಟ್ಯೂನ್ ಅವರ್ ಸೆಲ್ಫ್ಸ್. ಒಂದು ಟ್ರಾನ್ಸಿಸ್ಟರ್ನಲ್ಲಿ ಹೆಂಗೆ ಟ್ಯೂನಿಂಗ್ ಅಂತ ಹೇಳ್ತೀವಿ, ವಿ ಶುಡ್ ಟ್ಯೂನ್ ಅವರ್ ಸೆಲ್ಫ್ ಟು ದ ಫ್ರೀಕ್ವೆನ್ಸಿ ಆಫ್ ಅದರ್ಸ್. ಬೇರೆಯವರ ಫ್ರೀಕ್ವೆನ್ಸಿಗೆ ನಮ್ಮನ್ನು ನಾವು ಟ್ಯೂನ್ ಮಾಡಿದಾಗ ಆವಾಗ ನಮ್ಮ ಮನಸ್ಸು ಶಾಂತ ಇರುತ್ತೆ, ನಮ್ಮ ಆರೋಗ್ಯ ಶಾಂತ ಇರುತ್ತೆ. ಅದಕ್ಕೆ GS ಶಿವರುದ್ರಪ್ಪನವರೊಂದು ಕವನ ಬರುತ್ತೆ. ಏನು ಕವನ ಅದು? ಆ ಕವನದ ಜೊತೆಗೆ ನಾನು ಮುಗಿಸ್ತೀನಿ. ಎಲ್ಲ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ ಗುರುತಿಸದಾದವು ನಮ್ಮೊಳಗೆ ಹೇಳ್ತಾರೆ ಶಿವರುದ್ರಪ್ಪನವರು. ಮನೆ ಇರ್ಬೋದು, ಆಫೀಸ್ ಇರ್ಬೋದು, ಎಲ್ಲೇ ಇರ್ಬೋದು, ಸಮಸ್ಯೆಗಳು ಯಾಕೆ ಬರುತ್ತೆ? ನಾನು ದೇವರನ್ನು ಹುಡುಕೊಂಡು ಹೋಗ್ತೀನಿ, ತೀರ್ಥಯಾತ್ರೆ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಎಲ್ಲೂ ಬೇರೆ ಕಡೆ ದೇವರಿಲ್ಲ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ನಡುವೆ, ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ ಗುರುತಿಸದಾದವು ನಮ್ಮೊಳಗೆ. ನಮ್ಮ ಮನೆಯಲ್ಲೇ ಪ್ರೀತಿ ಪ್ರೇಮಗಳ ಕೊರತೆ ಇದೆ, ಅದನ್ನು ನಾನು ರಿಕಗ್ನೈಸ್ ಮಾಡಿಲ್ಲ, ಐಡೆಂಟಿಫೈ ಮಾಡಿಲ್ಲ, ಸರಿ ಮಾಡಲಿಕ್ಕೆ ಹೋಗಲ್ಲ. ಅದು ಬಿಟ್ಟು ದೇವಸ್ಥಾನಗಳಿಗೆ ಹೋಗಿ ಅಭಿಷೇಕ ಮಾಡಿಸ್ತೀನಿ, ಇನ್ನೊಂದು ಮಾಡ್ತೀನಿ, ತೀರ್ಥಯಾತ್ರೆ ಮಾಡ್ತೀನಿ ಅಂತ ಹೋಗ್ತೀನಿ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ? ಎಲ್ಲ ಇದೆ ನಮ್ಮೊಳಗೆ. ಎವ್ರಿಥಿಂಗ್ ಈಸ್ ಇನ್ಸೈಡ್ ಅಸ್. ಹೊರಗಡೆ ಏನಿಲ್ಲ, ನಮ್ಮೊಳಗೆ ಎಲ್ಲ ಇದೆ. ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಸಿಹಿ ನಾಲಿಗೆಗೆ. ಒಳಗೆ ಶಾಂತ ರೀತಿಯಿಂದ ಅದನ್ನು ಕಲಕಿದ್ರೆ ಮಾತ್ರ ಸಮಸ್ಯೆ, ಕಲಕಲಿಲ್ಲ ಅಂದರೆ ಅದು ಆರಾಮಾಗಿರುತ್ತೆ. ಅಮೃತ ಸಿಹಿ ನಾಲಿಗೆಗೆ. ಹತ್ತಿರವಿದ್ದು ದೂರವಿರುವೆವು. ನಮ್ಮ ಅಹಮ್ಮಿನ ಕೋಟೆಯೇರಿ ಒಂದೇ ಮನೆಯಲ್ಲಿದ್ದೀವಿ, ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡ್ತೀವಿ. ಇದು ನನ್ನಿಂದ ನಡೆದಿದೆ, ನಾನೇ ಶ್ರೇಷ್ಠ ಅಂತಕ್ಕಂಥ ಅಹಂಕಾರದ ಕಾರಣಕ್ಕೆ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ.
ಒಬ್ಬರ ಮೇಲೆ ಅಪನಂಬಿಕೆ ಇದೆ. ಇಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ 4 ದಿವಸ ನಾವು ಬದುಕೋದು, ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಎಷ್ಟು ಕಷ್ಟ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಅಷ್ಟು ಕಷ್ಟ ಇಲ್ಲ. ಅದಕ್ಕೆ ಹೇಳೋದು ಅಡ್ಜಸ್ಟ್ಮೆಂಟ್ ಈಸ್ ಪೇನ್ಫುಲ್, ಆಕ್ಸೆಪ್ಟೆನ್ಸ್ ಈಸ್ ಬ್ಲಿಸ್ಫುಲ್. ಯಾರನ್ನು ಬದಲಾವಣೆ ಮಾಡಲಿಕ್ಕೆ ಬರಲ್ಲ. ವಿ ಶುಡ್ accept ದ ಥಿಂಗ್ಸ್ ಆ್ಯಸ್ ದೇ ಆರ್. ಆ ವಿಷಯಗಳನ್ನು ನಾವು ತಗೊಳ್ಳೋದು ಆ್ಯಸ್ ಇಟ್ ಈಸ್ ತಗೊಳ್ಳೋದನ್ನು ಯೋಗ ಕಲಿಸುತ್ತೆ. ಯೋಗ ಕಲಿಸೋದು ನಾ ಹೇಳಿದೆ, ಮೈ ಕಾನ್ಷಿಯಸ್ನೆಸ್ ಶುಡ್ ಮರ್ಜ್ ವಿತ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ನನ್ನ ಮನಸ್ಸು ವಿಶ್ವಪ್ರಜ್ಞೆ ಜೊತೆಗೆ ಒಂದಾಗಬೇಕು. ಸರೆಂಡರ್ ಯುವರ್ ಈಗೋಯಿಸಮ್. ದೇವಸ್ಥಾನಗಳಿಗೆ ಹೋಗ್ತೀವಿ ನಾವು, ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿತೀವಿ. ಕೈ ಮುಗಿದ ಕೂಡಲೇ ಅಲ್ಲಿ ಇದು ತೊಗೊಂಬರ್ತಾರೆ, ಆರತಿ ತರ್ತಾರೆ, ಅಲ್ಲಿ ಹಾಕ್ತೀವಿ ನಾವು. ಏನು ₹1, ₹2, ₹10, ₹100, ₹1000 ಅವ್ರ ಪ್ರಕಾರ. ಆದರೆ ಅದು ಸಾಂಕೇತಿಕ ಸಮರ್ಪಣೆ. ನಿಜವಾಗಿ ಸಮರ್ಪಣೆ ಆಗಬೇಕಾಗಿದ್ದು ನಮ್ಮ ಅರಿಷಡ್ ವರ್ಗಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಸೊ ಸರೆಂಡರ್ ಯುವರ್ ಈಗೋಯಿಸಮ್. ನಿಮ್ಮ ಅಹಂಕಾರದ ಸಮರ್ಪಣೆ ಆಯಿತು, ಆವಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ಯಾವುದೂ ಸಮಸ್ಯೆಗಳಿರಲ್ಲ. ಧನ್ಯವಾದಗಳು. ನೆಕ್ಸ್ಟ್ ಸ್ಟೇಜ್ ಬಹುಶಃ ನೀವು ಕಾಲು ಉದ್ದೇಶ ಆಚರಿ.